ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSS ಮೂಮೆಂಟ್ ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಂಸ್ಥೆ ಬ್ರಹ್ಮಾದಿ ದೇವತೆಗಳನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷ ಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲಾ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ, ವಸುಂಧರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಸಾಯಿಬಾಬಾ, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳಿದ್ರೆ, ಮಾಸ್ಟರ್ಸ್ ನಾವೀಗಾಗಲೇ ಕೆಲವು ಆಧ್ಯಾತ್ಮ ವಿಚಾರಗಳನ್ನ ಚಿಂತನೆ ಮಾಡ್ತಾ ಇದ್ವಿ. ಅದರಲ್ಲಿ ಹಿಂದೆ ನಾವು ನಿನ್ನೆ ದಿವಸ ನೋಡಿದ್ವಿ, ನಾವೆಲ್ಲರೂ ಪರಮ ಶಾಂತಿಯನ್ನ ಹೊಂದಿರಬೇಕು, ಪರಮ ಯೋಗಿಗಳ ಹಾಗೆ. ಹೇಗೆ ಅಂದ್ರೆ ಕೃಷ್ಣನ ಹಾಗೆ. ಕೃಷ್ಣ ಒಬ್ಬ ಪರಮ ಶಾಂತಿಯನ್ನು ಹೊಂದಿರುವಂತಹ ಮಹಾಪರಮ ಯೋಗಿ. ಕೃಷ್ಣನ ಹಾಗೆ, ಬುದ್ಧನ ಹಾಗೆ, ಜೊರಾಸ್ಟ್ರಸ್ ಅವರ ಹಾಗೆ, ಮಹಾವೀರನ ಹಾಗೆ, ಜೀಸಸ್ ಕ್ರೈಸ್ತರ ಹಾಗೆ, ಪ್ರವಾದಿ ಮೊಹಮ್ಮದ್ ಪೈಗಂಬರರ ಹಾಗೆ ನಾವೆಲ್ಲರೂ ಪರಮಾನಂದವನ್ನು ಹೊಂದಿದ ಪರಮ ಯೋಗಿಗಳಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಕೇವಲ ಏನೇನೋ ಒಂದ್ 2-3 ಸಂಕಲ್ಪ ಇಟ್ಟುಕೊಂಡು, ಅಂದ್ರೆ ಲೌಕಿಕ ಬದುಕಿನ ಸಂಕಲ್ಪಗಳಿಗಾಗಿಯೇ ನಮ್ಮ ಸಾಧನೆ ಅನ್ನುವುದು ಸೀಮಿತ ಆಗಬಾರದು. ಹಾಗಾದ್ರೆ ಏನಾಗ್ತದೆ ಅಂತಂದ್ರೆ, ನಾವು ನಿಜವಾಗ್ಲೂ ನಮ್ಮ ಆತ್ಮಕ್ಕೆ ಏನನ್ನು ಕೊಡಬೇಕು ಅದನ್ನು ನಾವು ಕೊಡ್ತಾ ಇಲ್ಲ. ಅಂದ್ರೆ ಮತ್ತು ನಾವು ಈ ಲೌಕಿಕ ಬದುಕಿನಲ್ಲೇ ಸಿಕ್ಕಿ, ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ, ಅದನ್ನ ನಾವು ಅದರಲ್ಲೇ ಬಿದ್ದು ಒದ್ದಾಡಬೇಕಾಗ್ತದೆ. ಹಾಗಾಗಿ ಅದು ಬೇಡ ಅಂತ ಹೇಳ್ತಿಲ್ಲ, ಅದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅದು ಸೀಮಿತವಾಗಿರ್ಲಿ. ಅದು ಕೇವಲ ಅದೇ ಜೀವನ ಆಗ್ಬಾರ್ದು, ಅದಕ್ಕಾಗಿಯೇ ಧ್ಯಾನ ಆಗ್ಬಾರ್ದು. ಆಯ್ತಾ? ಹಾಗಾಗಿ ಎಲ್ಲವೂ ಕೇವಲ ನಮ್ಮ ಈ ಬದುಕಿನಲ್ಲಿ ಏನು ಬೇಕೋ ಬದುಕಲಿಕ್ಕೆ ಅಷ್ಟಕ್ಕೆ ಅದು ಸೀಮಿತವಾಗಿರಬೇಕು. ಹಾಗಾಗಿ ಯಾರು ನಾನು ಈ ದೇಹ, ಅಂದ್ರೆ ನಾನು ಈ ದೇಹ ಅಂದ್ರೆ ಅವರಿಗೆ ಜ್ಞಾನ ಅನ್ನೋದು ಇರೋಲ್ಲ. ನಾನು ಕನ್ನಡಿಯಲ್ಲಿ ಕಾಣುವ ಹೀಗೆ ಒಂದು ವಸ್ತು ಹೇಗಿರ್ತದೋ, ಅಹಂ ದೇಹೋಸ್ಮಿ, ಎಲ್ಲರೂ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅವನು ಅಹಂ ದೇಹೋಸ್ಮಿ, ನಾನು ದೇಹ ಅನ್ನುವುದನ್ನು ಪ್ರಬಲವಾಗಿ ನಂಬಿರ್ತಾನೆ. ಅದರಿಂದ ಅವನು ಹೊರಗೆ ಬರ್ಲಿಕ್ಕೆ ನಂಬಿಕೆ ಇಲ್ಲ, ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನ ನಾವು ಏನಂತ ಕರಿತೀವಿ ಅಂದ್ರೆ, ಅವನನ್ನ ಮೂಲಾಧಾರ ಚಕ್ರದಲ್ಲಿದ್ದಾನೆ. ಇನ್ನು ಅವನ ಸ್ಥಿತಿ ಎಲ್ಲಿದೆ? ಮೂಲಾಧಾರ ಸ್ಥಿತಿಯಲ್ಲಿದೆ. ಯಾರು ಮೂಲಾಧಾರ ಸ್ಥಿತಿಯಲ್ಲಿದ್ದವರು ಕೊನೆಯವರೆಗೂ ಮೂಲಾಧಾರ ಸ್ಥಿತಿಯಲ್ಲಿ ಪ್ರಾಣ ಬಿಡ್ತಾರೆ, ಪುನಃ ಅವರು ಆ ಮೂಲಾಧಾರ ಸ್ಥಿತಿಯಲ್ಲಿ ಅಂದ್ರೆ ಹೀನ ಯೋನಿಯಲ್ಲಿ ಹುಟ್ಟಿ ಬರ್ತಾರೆ, ಅಥವಾ ಮೂಲಾಧಾರ ಅಂದ್ರೆ ಪುನಃ ಅವನ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬರ್ತಾನೆ. ಅದೇ ಸ್ಥಿತಿಯಲ್ಲಿ ಇರ್ತಾನೆ. ಅಂದ್ರೆ ಅವನಿಗೆ ಪ್ರಾಣಿಗಳಿಗೂ ಅವನಿಗೂ ವ್ಯತ್ಯಾಸ ಇರಲ್ಲ, ಹಾಗೆ ಇರ್ತಾನೆ. ಅಂದ್ರೆ ಏನ್ ಮಾಡ್ತವೆ ಪ್ರಾಣಿಗಳು? ಹೊಟ್ಟೆ ಹಸ್ದಾಗ ಊಟ ಮಾಡ್ತವೆ, ತಿಂತವೆ, ಖುಷಿಯಾದಾಗ ಹಾರಾಡ್ತವೆ, ನಲ್ದಾಡ್ತವೆ, ಮತ್ತೆ ಸಂತಾನ ಮಾಡ್ತವೆ, ಮತ್ತೆ ಪುನಃ ಕಣ್ತುಂಬ ನಿದ್ದೆ ಮಾಡ್ತವೆ, ಎಲ್ಲೋ ಒಂದ್ ಕಡೆ ಮಲ್ಕೊಂತವೆ, ಮತ್ತೆ ಎದ್ದು ಹೋಗ್ತವೆ. ಇದೇ ಜೀವನ ಆಗ್ತದೆ ಯಾರು ಮೂಲಾಧಾರ ಸ್ಥಿತಿಯಲ್ಲಿ ಇರ್ತಾನೆ. ಒಂದು ಆತ್ಮ, ಅವನ ಬದುಕಿನ ಶೈಲಿ ಹಾಗಿರ್ತದೆ. ಎರಡನೇದಾಗಿ ಇನ್ನು ಕೆಲವರು ಇರ್ತಾರೆ, ಏನು ಅಂತಂದ್ರೆ ಅಂದ್ರೆ ಅನ್ವರ್ಥ ನಾಮಗಳಿಂದ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ಅಂದ್ರೆ ಅದು ಹೇಳಿದ್ನಲ್ವಾ, ಅಂದ್ರೆ ನೀ ಯಾರು ಅಂತ ಕೇಳಿದ್ರೆ, ನಾನು ಅವ್ರ ಮಗ, ನಾನು ಇವ್ರ ಮಗಳು, ಅಥವಾ ನಾನು ಇವರ ಗಂಡ, ಇವ್ರ ಹೆಂಡತಿ, ನಾನು ಕುಲಕ್ಕೆ ಹಿರಿಯನಾದವನು, ನಾನು ಜಮೀನ್ದಾರ, ನಾನು ಅಷ್ಟು ದೊಡ್ಡ ಅಧಿಕಾರಿ, ಇಷ್ಟು ಹೀಗೆಲ್ಲ ತನ್ನನ್ನು ತಾನು ಗುರುತಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಅವನು ಸ್ವಾದಿಷ್ಠಾನ ಚಕ್ರದಲ್ಲಿದ್ದಾನೆ ಅಂತ ಅರ್ಥ. ಇನ್ನು ಕೆಲವು ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ, ಏನು ಅಂತಂದ್ರೆ, ನಾನು ಅರ್ಹನು, ನೀನು ಅರ್ಹತೆ ಇಲ್ಲದವನು, ನಾನು ಪಂಡಿತ, ನೀನು ಪಾಮರ, ಅಂದ್ರೆ ವ್ಯತ್ಯಾಸವನ್ನು ಹುಡುಕ್ತಾ ಇರ್ತಾನೆ ಇನ್ನೊಬ್ಬರಲ್ಲಿ. ನನ್ನಲ್ಲಿ ನಾನು ಎಲ್ಲರಿಗಿಂತ ವಿಭಿನ್ನನಾಗಿದ್ದೇನೆ, ಎಲ್ಲರೂ ಒಂದೇ ಅನ್ನುವ ಸ್ಥಿತಿ ಇರೋಲ್ಲ. ಅವನು ನಾನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದ್ದೇನೆ ಅನ್ನುವ ಸ್ಥಿತಿಯನ್ನು ಹೊಂದಿರ್ತಾನೆ. ಅವನು ಅಂದ್ರೆ ಮಣಿಪೂರಕ ಚಕ್ರ ಸ್ಥಿತಿಯಲ್ಲಿದ್ದಾನೆ ಅಂತ ಅರ್ಥ. ಅಂದ್ರೆ ನಮ್ಮನ್ನ ನಾವು ವಿಮರ್ಶೆ ಮಾಡ್ಕೊಳ್ಬೇಕು, ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ಯಾವ ಚಕ್ರದ ಸ್ಥಿತಿಯಲ್ಲಿದ್ದೇವೆ ಅಂತ ಹೇಳಿ. ಇವರೆಲ್ಲರೂ ಮತ್ತೆ ಹುಟ್ಟಿ ಬರುವವರೇ.
ಮೂಲಾಧಾರ ಚಕ್ರದಲ್ಲಾದ್ರೂ ಇರಲಿ, ಸ್ವಾದಿಷ್ಠಾನ ಚಕ್ರದಲ್ಲಾದ್ರೂ ಇರಲಿ, ಮಣಿಪೂರಕ ಚಕ್ರದಲ್ಲಾದ್ರೂ ಇರಲಿ, ಅಂದ್ರೆ ಆ ಸ್ಥಿತಿ ಅಂತ ಹೇಳ್ತೀವಲ್ಲ ಅದು. ಇನ್ನು ಕೆಲವರು ಇರ್ತಾರೆ ದ್ವಂದ್ವದಲ್ಲಿ ಇರ್ತಾರೆ. ಅಂದ್ರೆ ಅವ್ರಿಗೆ ಏನೋ ಒಂದು ಭ್ರಮೆಯಲ್ಲಿ ಇರ್ತಾರೆ. ಅಂದ್ರೆ ಭ್ರಮೆ ಅನ್ನೋದಕ್ಕಿಂತ ಪ್ರಶ್ನೆಗಳಲ್ಲಿ ಸಿಲುಕಿ ಹಾಕಿಕೊಂಡಿರ್ತಾರೆ. ನಾನು ಅಂದ್ರೆ ಯಾರು? ನಾನು ಅಂದ್ರೆ ಏನು? ನಾ ಇಲ್ಲಿಂದ ಬಂದಿದ್ದೇನೆ. ನಾನು ಅನ್ನೋದು ಆ ನಿಜವಾಗ್ಲೂ ನಿಜವಾಗ್ಲೂ ಏನು? ಈ ದೇಹ ಬೇರೆ, ಆತ್ಮ ಬೇರೆಯಾ? ಇದು ನಿಜವಾಗ್ಲೂ ಸತ್ಯವಾ? ಅನ್ನುವ ಪ್ರಶ್ನೆಗಳ ಸುರಿಮಾಳೆಯಲ್ಲಿ ಅವನು ಕುತ್ಕೊಂಡಿರ್ತಾನೆ. ಆದ್ರೆ ಅವನಿಗಿನ್ನೂ ಉತ್ತರ ಸಿಕ್ಕಿರೋಲ್ಲ. ಅವನು ಅನಾಹತ ಚಕ್ರದಲ್ಲಿದ್ದಾನೆ ಅಂತ ಅರ್ಥ. ಅಂದ್ರೆ ಅವನಿಗೆ ಬರೀ ಲಾಜಿಕ್, ಎಲ್ಲವನ್ನ ಲಾಜಿಕ್. ಆದ್ರೆ ಅವನಿಗೆ ಇನ್ನೂ ಪರಿಪೂರ್ಣತೆ ಇಲ್ಲ. ಯಾರು ಹೇಳಿದ್ದನ್ನು ತಿಳಿದುಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಆದ್ರೆ ಪ್ರಶ್ನೆಗಳಲ್ಲೇ ಸಿಲುಕಿ ಹಾಕಿಕೊಂಡಿರ್ತಾನೆ. ಅವನನ್ನು ಅನಾಹತ ಚಕ್ರದಲ್ಲಿದ್ದಾನೆ ಅಂತ ಅರ್ಥ. ಅಂದ್ರೆ ಅವನು ಮತ್ತೆ ಹುಟ್ಟಿ ಬರ್ಬೇಕು. ಅವನು ಸಾಧನೆ ಆಗ್ತಾ ಇಲ್ಲ. ಇನ್ನು ಅಹಂ ಬ್ರಹ್ಮಾಸ್ಮಿ ಎನ್ನುವ ಸತ್ಯವನ್ನ ಪ್ರಪ್ರಥಮವಾಗಿ ಕೇಳಿಸಿಕೊಳ್ತಾನೆ. ಆ ಸತ್ಯವನ್ನ ಅನುಭವಪೂರ್ವಕವಾಗಿ ಧ್ಯಾನ ಸಾಧನೆಯಿಂದ ತಿಳಿದುಕೊಳ್ಳಬೇಕೆಂತ ಹೇಳಿ ಪ್ರಯತ್ನ ಮಾಡ್ತಾನೆ. ಅವನು ವಿಶುದ್ಧ ಚಕ್ರದಲ್ಲಿದ್ದಾನೆ ಅಂತ ಅರ್ಥ. ಯಾರು ವಿಶುದ್ಧ ಚಕ್ರ, ಇಲ್ಲಿ ಗಂಟಲು ಅಂತೀವಲ್ಲ ಅಲ್ಲಿ ವಿಶುದ್ಧ ಚಕ್ರದಲ್ಲಿ ಯಾರಿದ್ದಾನೆ ಅವನಿಗೆ ಆ ಸಾಧನೆಯ ಮಾರ್ಗ ತಿಳಿತದೆ. ಅಂದ್ರೆ ಮೊದಲು ಅನಾಹತ ಚಕ್ರದಲ್ಲಿದ್ದಾಗ ಪ್ರಶ್ನೆಗಳ ಸುರಿಮಾಳೆಯಲ್ಲಿ ಪ್ರತಿಯೊಬ್ಬರಲ್ಲೂ ಪ್ರಶ್ನೆ ಬರಬೇಕಲ್ವಾ? ಪ್ರಶ್ನೆ ಬಂದಾಗ್ಲೇ ಅವರು ಸಾಧನೆಯ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ. ಪ್ರಶ್ನೆ ಬರ್ತದೆ, ನಾನು ಯಾರು? ಆತ್ಮ ಅಂದ್ರೆ ಯಾರು? ನಾನು ಸಾವು ಅಂದ್ರೆ ಏನು? ಪರಮಾತ್ಮ ಅಂದ್ರೆ ಯಾರು? ಈ ಜನ್ಮಗಳು ಇದಾವ? ನಾನು ಯಾಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೇನೆ? ಇದಕ್ಕೆಲ್ಲ ಏನು ಕಾರಣ? ಇದರಿಂದ ನಾನು ಹೊರಗೆ ಬರುವುದು ಹೇಗೆ ಅಂತ ಹೇಳಿ ಎಷ್ಟೋ ಪ್ರಶ್ನೆಗಳಲ್ಲಿ ಅವನು ಸಿಲುಕಿ ಹಾಕಿಕೊಂಡಿರ್ತಾನೆ. ಆಗ ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ಪ್ರಶ್ನೆಗಳನ್ನು ಹುಡುಕ್ತಾ ಇರ್ತಾನೆ, ಅದಕ್ಕೆ ಪರಿಹಾರ ಹುಡುಕ್ತಾ ಇರ್ತಾನೆ. ಆಗ ಅವನಿಗೆ ಧ್ಯಾನ ಮಾರ್ಗ ಅನ್ನೋದು ಸಿಗ್ತದೆ. ಆ ಧ್ಯಾನ ಸಾಧನೆಯನ್ನ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಅವನು ವಿಶುದ್ಧ ಚಕ್ರದಲ್ಲಿದ್ದಾನೆ ಅಂತ ಅರ್ಥ. ನಿರಂತರ ಧ್ಯಾನ ಸಾಧನೆಯಿಂದ ತನ್ನ ದಿವ್ಯ ಚಕ್ಷುವನ್ನ ಅಂದ್ರೆ ಆಜ್ಞಾಚಕ್ರವನ್ನ ಯಾರು ಜಾಗೃತಗೊಳಿಸುತ್ತಾರೆ, ಅಂದ್ರೆ ತಾನು ದಿವ್ಯ ಚಕ್ಷುವಾಗಿರುವ ಆ ನಿಜ ಒಂದು ಸ್ಥಿತಿಯನ್ನ ಹೊಂದುತ್ತಾನೆ. ಅವನು ಆಜ್ಞಾಚಕ್ರದಲ್ಲಿದ್ದಾನೆ ಅಂತ ಅರ್ಥ. ಎಲ್ಲಿಯವರೆಗೆ ಆಜ್ಞಾಚಕ್ರವನ್ನು ನಾವು ತಲುಪುವುದಿಲ್ಲವೋ ಅಲ್ಲಿಯವರೆಗೆ ಈ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವುದು ತಪ್ಪಲ್ಲ, ಯಾರಿಗೂ ತಪ್ಪಿರಲ್ಲ. ಹಾಗಾಗಿ ಆಜ್ಞಾಚಕ್ರಕ್ಕೆ ಹೋದ ತಕ್ಷಣ ಮುಗಿಲಿಲ್ಲ. ಆ, ಅಲ್ಲಿಂದ ಪುನಃ ಅವನು ಮೇಲೆ ಏರಿ ಬರಬೇಕಾಗ್ತದೆ. ಅಂದ್ರೆ ಆಜ್ಞಾದ ಜೊತೆಗೆ ನಾನೇ ಎಲ್ಲಾ ನಾನೇ ಇಲ್ಲ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ಆ ತತ್ವಮಸಿ ಅನ್ನೋದನ್ನು ಬರೀ ಬಾಯಲ್ಲಿ ಹೇಳೋದಲ್ಲ, ಅದನ್ನು ಅವನು ಅನುಭವಿಸಬೇಕು. ಪ್ರತಿಯೊಂದು ಸಮದರ್ಶಿನಃ, ಪ್ರತಿಯೊಂದರಲ್ಲೂ ಪರಮಾತ್ಮನ ಕಾಣುವ ಸ್ಥಿತಿಯನ್ನು ತಲುಪಬೇಕು. ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅನ್ನುವ ಭೇದ ಇರಬಾರದು. ಎರಡೂ ಒಂದೇ. ನಾನು ಬೇರೆ ಅಲ್ಲ, ಇಲ್ಲಿರುವ ಆತ್ಮಗಳು ಬೇರೆ ಅಲ್ಲ, ಈ ಚರಾಚರ ಜೀವರಾಶಿಗಳು ಬೇರೆ ಅಲ್ಲ. ಯಾವ ಎಲ್ಲದರ ಮೂಲ ವಿಶ್ವಮೂಲ ಚೈತನ್ಯ ಅನ್ನುವುದನ್ನು ಸಂಪೂರ್ಣವಾಗಿ ಯಾರು ಪ್ರಬಲವಾಗಿ ನಂಬ್ತಾನೆ, ಅದೇ ಸಹಸ್ರಾರ ಸ್ಥಿತಿ. ಸಹಸ್ರ ಅಂತಂದ್ರೆ ಸಾವಿರ ಅಂತ ಅರ್ಥ ಅಲ್ಲ. ಸಹಸ್ರ ಅನ್ನುವುದನ್ನ ಸಂಸ್ಕೃತದಲ್ಲಿ ಸಹಸ್ರ ಅಂತ ಕರೀತಾರೆ. ಸಹಸ್ರ ಅಂತಂದ್ರೆ ಅನಂತ ಅಂತ. ಸಹಸ್ರ ಅಂದ್ರೆ ಇನ್ಫಿನಿಟಿ, ನೆವರ್ ಎಂಡ್. ಅಂದ್ರೆ ಸಹಸ್ರಾರ ಸ್ಥಿತಿ ಆತರ. ಹಾಗೆ ಆ ಸ್ಥಿತಿಯನ್ನು ತಲುಪಬೇಕು. ಆಗ ಅದು ಸ್ಥಿತಿ. ಸಹಸ್ರಾರ ಅನ್ನೋದು ಚಕ್ರ ಅಲ್ಲ, ಅದು ಸ್ಥಿತಿ. ಹಾಗಾಗಿ ಆ ಸಾಧನೆಯನ್ನ, ಆ ಸ್ಥಿತಿಯನ್ನು ನಾವು ತಲುಪುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಆದ್ರೆ ಇದು ಅಷ್ಟು ಸುಲಭ ಇದೆಯಾ? ಅಷ್ಟು ಸುಲಭ ಇಲ್ಲ ಇದು. ನಾವು ಹೇಳೋದೇನೋ ಹೇಳ್ತೀವಿ. ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಕಾಡ್ತಾ ಇರೋ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ನಿಜವಾಗ್ಲೂ ನಾವು ಮಾಡ್ತಾ ಇರೋದು ವರ್ಕ್ ಆಗ್ತಾ ಇದೆಯಾ? ಯಾಕೆಂದ್ರೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ, ನಾವು ಯಾಕೆ ಇನ್ನೂ ಹೊರಗೆ ಬರ್ತಾ ಇಲ್ಲ? ಇನ್ನೂ ಯಾಕೆ ನಾವು ಪ್ರಶ್ನೆಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ? ಇನ್ನೂ ಯಾಕೆ ನಾವು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ? ಅದು ನನಗೆ ಎಷ್ಟೋ ಜನರ ಪ್ರಶ್ನೆ ಇದೆ. ಇನ್ನೂ ನನಗೆ ಇಷ್ಟು ಮಾಡ್ತಾ ಇದ್ದೀವಿ, 1 ಮಂಡಲ ಆಯ್ತು, 2 ಮಂಡಲ ಆಯ್ತು, 3 ಮಂಡಲ ಆಯ್ತು, ಇನ್ನೂ ನನಗೆ ಯಾಕೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ? ಇನ್ನೂ ನನ್ನ ಮನಸ್ಸನ್ನ ಗೆಲ್ಲಿಗೆ ಯಾರಕ್ಕೆ ನನಗೆ ಸಾಧ್ಯ ಆಗಿಲ್ಲ? ನಾನು ಯಾಕೆ ಇನ್ನೂ ನನ್ನ ಯಾವುದೋ ಒಂದು ಸಮಸ್ಯೆಯಿಂದ ಇನ್ನೂ ಯಾಕೆ ನಾನು ಹೊರಗೆ ಬರಕ್ಕಾಗಿಲ್ಲ ಅನ್ನುವ ಪ್ರಶ್ನೆಗಳು ನಮ್ಮಲ್ಲಿ ಬರುವುದು ಸಹಜ. ಆದರೆ ಅದಕ್ಕೆ ಏನು ಮಾಡಬೇಕು? ಹಾಗಾದ್ರೆ ಇನ್ನು ಆ ಸ್ಥಿತಿಯನ್ನು ತಲುಪುವುದು ಹೇಗೆ ಅಂತಂದ್ರೆ, ಅದು ಎಲ್ಲರ ಆತ್ಮಸ್ಥಿತಿಯು ಒಂದೇ ರೀತಿ ಇರೋದಿಲ್ಲ. ಆದರೆ ಹಾಗಾಗಿ ಎಲ್ಲರಿಗೂ ರಿಸಲ್ಟ್ ಅನ್ನುವುದು, ಅದಕ್ಕೆ ಕಾಲ ಅನ್ನುವುದನ್ನ ನಾವು ನಿಗದಿಪಡಿಸ್ಲಿಕ್ಕಾಗಲ್ಲ. ನಿಮಗೆ ಇಷ್ಟ ಆಗ್ತದೆ, ನಿಮಗೆ ಇಷ್ಟ ಆಗ್ತದೆ ಅನ್ನೋದನ್ನು. ಯಾಕೆಂದ್ರೆ ಎಲ್ಲರೂ ಯಾರ್ಯಾರ್ದು ಕರ್ಮ ಎಷ್ಟೆಷ್ಟು ಇರ್ತದೆ ಗೊತ್ತಿಲ್ಲ. ಅಥವಾ ಅವರವರ ಮನಸ್ಥಿತಿಗಳು, ಅವರ ಸಾಧನೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಸಾಧನೆಯ ಶಕ್ತಿಯನ್ನ ನಾವು ಎಷ್ಟು ಪೋಲಾಗದ ಹಾಗೆ, ವ್ಯರ್ಥ ಆಗದ ಹಾಗೆ ನೋಡ್ಕೊಳ್ತಾ ಇದ್ದೀವಿ.
ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಅದಕ್ಕೆ ನಾವು ಆ ಸ್ಥಿತಿಯನ್ನು ತಲುಪಬೇಕಾದ್ರೆ ಏನ್ ಮಾಡ್ಬೇಕು? ಅಭ್ಯಾಸ ಮಾಡಬೇಕು, ನಿರಂತರ ಅಭ್ಯಾಸ ಮಾಡಬೇಕು. ಗೀತೆಯಲ್ಲಿ ಗೀತೆಯಲ್ಲೆಲ್ಲ ಯಾರು ಭಾಗವತದಲ್ಲಿ ಉದ್ದವ ಅದನ್ನೇ ಕೇಳ್ತಾನೆ, ನೀನೇನೋ ಹೇಳ್ತೀಯ ಕೃಷ್ಣ ದೊಡ್ಡದಾಗ, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಅದನ್ನ ಗೆಲ್ಬೇಕು, ಇದನ್ನ ಗೆಲ್ಬೇಕು. ಆದರೆ ಅದು ಅಷ್ಟು ಸುಲಭನಾ? ಯಾಕೆಂದ್ರೆ ಈ ಎಲ್ಲ ಇದೆ, ಈ ಮಾಯೆಯಲ್ಲಿ ಸಿಕ್ಕಾಕೊಂಡವರಿಗೆ ಅದನ್ನ ದಾಟಿ ಬರುವುದು ಅಷ್ಟು ಸುಲಭ ಇಲ್ಲ. ನೀನೇನೋ ಹೇಳ್ತೀಯ, ಮರಿಬೇಕು ಮರಿಬೇಕು, ನಿರ್ಲಿಪ್ತವಾಗಿರ್ಬೇಕು, ಯಾವ್ದನ್ನ ಹಚ್ಕೊಳ್ಬಾರ್ದು. ಆದ್ರೆ ಅದರಲ್ಲೇ ನಾವು ಮುಳುಗಿ ಹೋದವರಿಗೆ ಅದು ಹೇಗೆ ಸಾಧ್ಯ ಆಗ್ತದೆ? ಅದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿನ್ನನ್ನು ಹೊರಗಡೆಯಿಂದ ಬಿಡು ಅಂತ ಯಾರು ಹೇಳಿದ್ರು? ಹೊರಗಡೆಯಿಂದ ಯಾವುದನ್ನೂ ಬಿಡಬೇಡ, ಆದರೆ ಒಳಗಡೆಯಿಂದ ಯಾವುದನ್ನು ಹಚ್ಚಿಕೊಳ್ಳಬೇಡ. ಆ ಯಾವುದನ್ನ ಒಳಗಡೆಯಿಂದ ಹಚ್ಕೊಳ್ಬೇಡ. ನೀನು ಒಳಗಡೆಯಿಂದ ಹಚ್ಕೊಂಡೆ ಕೆಟ್ಟೆ. ಯಾಕೆಂದ್ರೆ ಮತ್ತೆ ನಿನಗೆ ಹೊರಗೆ ಬರ್ಲಿಕ್ಕೆ ಆಗೋಲ್ಲ. ಅದು ಮನಸ್ಸಿನ ಶಕ್ತಿ. ಹಾಗಾಗಿ ಯಾವುದನ್ನು ಹಚ್ಕೋಬೇಡ ನೀನು. ಅಂದ್ರೆ ಅದೇ ಮಾಯೆ. ಒಳಗಡೆಯಿಂದ ನಾವೇನು ಹಚ್ಕೊಳ್ತೀವಿ ಅದೇ ಮಾಯೆ. ನೋಡಿ ಕೃಷ್ಣ ಎಷ್ಟು ಅಂತಂದ್ರೆ ತನ್ನವರನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಮಥುರಾ ಪಟ್ಟಣದಿಂದ ದ್ವಾರಕೆಗೆ ತನ್ನ ಇಡೀ ನಗರವನ್ನೇ ಶಿಫ್ಟ್ ಮಾಡ್ತಾನೆ. ಅಂದ್ರೆ ಸಮುದ್ರದಲ್ಲಿ ಒಂದು ನಗರವನ್ನ ಸೃಷ್ಟಿ ಮಾಡಿ ಅಲ್ಲಿ ಏನು ತನ್ನ ಎಲ್ಲ ಯಾದವರನ್ನ ಯಾದವರನ್ನ ರಕ್ಷಣೆ ಮಾಡ್ತಾನೆ. ಯಾವುದೇ ಒಬ್ಬ ಯಾದವನಿಗೂ ಕೂಡ ಏನೂ ಆಗದ ಹಾಗೆ ರಕ್ಷಣೆ ಮಾಡ್ತಾನೆ. ಆಮೇಲೆ ಅವನದೇ ದೊಡ್ಡ ಸಂಸಾರ, 16,108 ಪತ್ನಿಯರು, ಅವರಿಗೆ 10 ಜನ ಮಕ್ಕಳು. ಆ ಸೈನ್ಯದ ಹೆಸರೇ ನಾರಾಯಣಿ ಸೈನ್ಯ. ಎಲ್ಲ ಕೃಷ್ಣನ ಮಕ್ಕಳದೇ ಸೈನ್ಯ. ಹಂಗಾಗಿ ಅವತ್ತು ಯಾದವರನ್ನ ಎದುರಿಸುವವರು ಯಾರು ಇರ್ಲಿಲ್ಲ. ದುರ್ಯೋಧನನಿಗೆ ಅದೇ ಖುಷಿ, ಯಾದವರು ನನ್ನ ಕಡೆ, ಯಾದವ ಸೈನ್ಯ ನನಗೆ ಸಿಕ್ಬಿಡ್ತು ಅನ್ನೋದು. ಕೃಷ್ಣ ಏನು ಈ ಕೃಷ್ಣನನ್ನ, ಈ ಗೊಲ್ಲನನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ಆ ಇವನು ಯುದ್ಧನೂ ಮಾಡಲ್ಲಂತೆ, ಸುಮ್ಮನೆ ಕುತ್ಕೊಳ್ತಾನಂತೆ. ಇವನೇನು ನಾವೇನ್ ಬೆದರ್ಗೊಂಬೆ ನಿಲ್ಸಕ್ ಹೊಟ್ಟಿಲ್ಲ ಅಂತ ಹೇಳಿ ದುರ್ಯೋಧನನಿಗೆ ಬಹಳ ಖುಷಿ ಆಗುತ್ತೆ. ಆದ್ರೆ ಅವನಿಗೆ ಗೊತ್ತಿಲ್ಲ. ಹ್ಮ್ ಹಿಂಗೆ ಯಾರ್ಯಾರಿಗೆ ಏನೇನ್ ಬೇಕೋ ಅದನ್ನ ತಗೊಳ್ಬೋದು. ಆದ್ರೆ ಅರ್ಜುನ ಕೇಳ್ತಾನೆ. ಆ ಅದು ಆ ಸನ್ನಿವೇಶ ಬಹಳ ಚೆನ್ನಾಗಿದೆ. ಏನು ಅಂದ್ರೆ ದುರ್ಯೋಧನ ಮತ್ತೆ ಅರ್ಜುನ ಇಬ್ರು ಬರ್ತಾರೆ. ಅಂದ್ರೆ ಅವಾಗ ಏನು ಅಂತಂದ್ರೆ ಯುದ್ಧ ಸಿದ್ಧತೆ ನಡೀತಾ ಇರ್ತದೆ. ಯುದ್ಧ ಮಾಡುವುದು ನಿಶ್ಚಯ ಅನ್ನುವುದು ಆ ಏನು ಡಿಸೈಡ್ ಆಗ್ತದೆ. ಆದಾಗ ಎಲ್ಲರೂ ಅವರವರ ಸೇನಾ ಬಲವನ್ನ ಹೆಚ್ಚಿಸಿಕೊಳ್ಬೇಕಲ್ವಾ. ಹಾಗಾಗಿ ಎಲ್ಲಾ ಕಡೆ ಹೋಗಿ ಎಲ್ಲ ಸಾಮಂತರನ್ನ, ಆಮೇಲೆ ಅವರ ಆಪ್ತ ಮಿತ್ರರನ್ನ, ಎಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸಹಾಯ ಕೇಳ್ತಾ ಇದ್ರು. ಅಂದ್ರೆ ನೀವು ನಮಗೆ ಸೈನ್ಯ ಸಹಾಯ ಮಾಡಿ, ನಮ್ಮ ಯುದ್ಧಕ್ಕೆ ಸಹಾಯ ಮಾಡಿ ಅಂತೇಳಿ ಪಾಂಡವರ ಕಡೆಯಿಂದ ಅರ್ಜುನ ಅದಕ್ಕೆ ರಾಯಭಾರಿ ಆದ್ರೆ, ಆ ದುರ್ಯೋಧನ ಕೌರವರ ಕಡೆಯಿಂದ ಎಲ್ಲಾರ ಕಡೆ ಹೋಗಿ ಆ ಆ, ಯುದ್ಧ ಸಹಾಯ ಕೇಳ್ತಾ ಇದ್ರು. ಅದರಲ್ಲಿ ಒಮ್ಮೆ ಏನಾಯ್ತು ಅಂದ್ರೆ ಕೃಷ್ಣನ ಸಹಾಯ ಕೇಳ್ಬೇಕಲ್ವಾ ಯಾದವರು. ಅದಕ್ಕಾಗಿ, ಯಾಕೆಂದ್ರೆ ಕೃಷ್ಣ ಯಾವ ಕಡೆ ಹೋಗ್ತಾನೆ ಆ ಕಡೆ ಯಾದವರು ಬರ್ತಾರೆ. ಹಂಗಾಗಿ ಏನಾದ್ರೂ ಮಾಡಿ ಕೃಷ್ಣನನ್ನ ಬಲೆಗೆ ಹಾಕೋಬೇಕು. ಯಾಕೆಂದ್ರೆ ಪಾಂಡವರ ದೊಡ್ಡ ಶಕ್ತಿಯೇ ಕೃಷ್ಣ. ಏನಾದ್ರೂ ಮಾಡಿ ಅವನ ಒಬ್ಬನನ್ನ ನಾವು ಕರ್ಕೊಂಡಿವಿ ಅಂತ ಸಿಕ್ಕಾಕ್ಸಿದೀವಿ ಅಂತ ಆದ್ರೆ ನಾವೇ ಗೆದ್ದ ಹಾಗೆ ಅಂತ ಹೇಳಿ ಮೊದಲು ಕಪಟ ಮಾಡಿ ಏನ್ ಮಾಡ್ತಾನೆ, ಆ ಇವನು ಯಾರು ದುರ್ಯೋಧನ ಮೊದಲು ಬಂದು ಕೂತ್ಕೊಳ್ತಾನೆ. ಮೊದಲು ಬಂದು ಕೃಷ್ಣ ಹೀಗೆ ಮಲಗಿರ್ತಾನೆ. ಮಲಗಿದಾಗ ಅಂದ್ರೆ ಯೋಗ ನಿದ್ರೆಯಲ್ಲಿ ಅಂದ್ರೆ ಪೂರ್ತಿ ಮಲಗಿರಲ್ಲ, ಹಿಂಗೆ ಚೇರ್ ಮೇಲೆ ಕೂತ್ಕೊಂಡು ಹೀಗೆ ಅವನು ಯೋಗ ನಿದ್ರಾ ಸ್ಥಿತಿಯಲ್ಲಿ ಇರ್ತಾನೆ. ಆಗ ಬರ್ತಾನೆ ಯಾರು ದುರ್ಯೋಧನ ಬಂದು ಆ ನೋಡಿ ಯೋಚನೆ ಮಾಡ್ತಾನೆ, ಮಲಗಿದಾನೆ ಕೃಷ್ಣ ಅಂದ್ರೆ ಈಗ ಏನ್ ಮಾಡೋದು, ಎಬ್ಸಂಗಿಲ್ಲ. ಅದಕ್ಕೆ ಯೋಚನೆ ಮಾಡಿದ, ಈಗ ನಾನಾದ್ರೆ ಚಕ್ರವರ್ತಿ, ರಾಜ ಆಗಿದ್ದೇನೆ. ಇವನು ರಾಜನೂ ಅಲ್ಲ ಏನೂ ಅಲ್ಲ, ಇವನು ಒಬ್ಬ ಗೊಲ್ಲ. ಇವನು ಕಾಲ ಹತ್ರ ನಾನೇನ್ ಕೂತ್ಕೊಳ್ಳೋದು? ಬೇಕು ಅಂತೆಲ್ಲ ಕಾಲ ಹತ್ರ ಒಂದು ಚೇರ್ ಹಾಕ್ಸಿದ್ರು. ಆ ಚೇರ್ ತೆಗೆದು ಈ ಕಡೆ ತಲೆ ಭಾಗದಲ್ಲಿ ಹಾಕೊಂಡು ಕೂತ್ಕೊಂಡ ಯಾರು ದುರ್ಯೋಧನ. ಅದೇ ಸ್ವಲ್ಪ ಹೊತ್ತಿಗೆ ಅರ್ಜುನ ಬಂದು ಕೃಷ್ಣ ಬಂದವನೇ ಕೃಷ್ಣನಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಕಾಲ ಹತ್ರನೇ ಕಾಲು ಒತ್ತುತ್ತಾ ಕೆಳಗಡೆ ಕೂತ್ಕೊಂಡ. ಅಂದ್ರೆ ಇದೆಲ್ಲ ಗೊತ್ತಾಗ್ತಾ ಇದೆ ಕೃಷ್ಣನಿಗೆ, ಯಾರು ಬಂದ್ರು, ಯಾರು ಎಲ್ಲಿ ಹೋದ್ರು. ಅವನು ದುರ್ಯೋಧನ ಬಂದದ್ದು ಗೊತ್ತಿದೆ, ಆದ್ರೆ ನಾಟಕ ಮಾಡ್ತಾ ಇದ್ದ. ಅದೇನೆ ಕಪಟ ನಾಟಕ ಸೂತ್ರಧಾರಿ. ಅವನು ಬೇಕು ಅಂತಲೇ ನಾಟಕ ಮಾಡ್ತಾ ಇದ್ದ. ಅವ್ನು ನಿಜವಾಗ್ಲೂ ಮಲಗಿಲ್ಲ. ಆದ್ರೆ ಅರ್ಜುನ ಒಂದು ಕಾಲ ಹತ್ರ ಕೂತ್ಕೊಂಡ. ಏನು ಕೂಡ್ಲೆ ಗೊತ್ತಾಯ್ತು. ಆ ಈಗ ನಾವು ಹೀಗೆ ಮಲ್ಕೊಂಡ್ರಿ ಫಸ್ಟ್ ಕಣ್ಣು ಬಿಟ್ಟ ತಕ್ಷಣ ಯಾರನ್ನ ನೋಡ್ತೀವಿ? ಕಾಲ ಹತ್ರ ಇರೋನು ನೋಡ್ತೀವಿ. ಹಾಗೆ ಕಣ್ಣು ಬಿಟ್ಟ. ಮೊದಲು ಅರ್ಜುನ್ ನೋಡಿದ. ಹೋ ಅರ್ಜುನ, ಯಾವಾಗ ಬಂದೆ? ಗೊತ್ತೇ ಆಗ್ಲೇ ಇಲ್ಲ. ಎಷ್ಟೊತ್ತಾಯ್ತಪ್ಪ ಬಂದು? ಈ ಕಡೆ ದುರ್ಯೋಧನ ಗುರ್ರಂದ, ನಾನು ಮೊದಲು ಬಂದವನು. ಅನ್ನ ದುರ್ಯೋಧನ, ಓ ನೀನು ಬಂದಿದೀಯ ದುರ್ಯೋಧನ? ನನಗೆ ಗೊತ್ತಾಗ್ಲಿಲ್ಲಪ್ಪ, ಏನ್ ಮಾಡೋದು, ನನಗೆ ಬೇಜಾರಾಗ್ಬೇಡ, ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅವನು ಹೇಳಿದ, ಯಾಕೆ ಬಂದ್ರಿ, ಏನ್ ವಿಶೇಷ? ಅದಕ್ಕೆ ದುರ್ಯೋಧನ ಹೇಳಿದ, ನಾನು ಹೀಗೆ ಕೃಷ್ಣ, ನೀನು ಹೆಂಗಿದ್ರು ನನ್ನ ಬೀಗ,
ಹಂಗಾಗಿ ಆ, ನನಗೆ ಸೈನ್ಯ ಸಹಾಯ ಮಾಡುವ, ಯಾಕಂದ್ರೆ ಮೊದಲು ಬಂದವರಿಗೆ ಮೊದಲು ಆದ್ಯತೆ ಅಲ್ವಾ. ಹಾಗಾಗಿ ನಾನು ಮೊದಲು ಬಂದವನು, ನಮಗೆ ನೀನು ಸಹಾಯ ಮಾಡಬೇಕು, ಸೈನ್ಯ ಸಹಾಯ, ಮತ್ತೆ ಇಡೀ ನಿಮ್ಮ ಯಾದವ ಸೈನ್ಯ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ಕೃಷ್ಣನಿಗೆ ಇಬ್ರು ಸಂಬಂಧಿಗಳೇ. ಯಾಕೆಂದ್ರೆ ದುರ್ಯೋಧನನ ಮಗಳನ್ನ ಕೃಷ್ಣನ ಮಗ ಸಾಂಬನಿಗೆ ಸೊಸೆಯಾಗಿ ತಂದಿದ್ದಾರೆ. ಹಂಗಂದ್ರೆ ಈಗ ಬೀಗ ಬೀಗಿತ್ತಿರೋರು, ಬೀಗ ಬೀಗ ಇಬ್ರು ಬೀಗರಾಗಿದ್ದಾರೆ. ಯಾರು? ದುರ್ಯೋಧನ ಮತ್ತೆ ಕೃಷ್ಣ ಬೀಗರು. ಆಮೇಲೆ ಇವನಿದ್ದಾನಲ್ಲ, ಯಾರು? ಕೃಷ್ಣ. ಕೃಷ್ಣ ಮತ್ತೆ ಅರ್ಜುನ ಅವರು ಸಣ್ಣವರಿಂದಲೂ ಬಾಲ್ಯದಲ್ಲಿಂದಲೂ ಸ್ನೇಹಿತರು. ಜೊತೆಗೆ ಕೃಷ್ಣನ ತಂಗಿ ಸುಭದ್ರೆಯನ್ನ ಅರ್ಜುನಿಗೆ ಕೊಟ್ಟು ಮದುವೆ ಮಾಡಿದ, ಅಂದ್ರೆ ಭಾವ. ಇವನು ಭಾವ ಭಾಮ ಇದೆ, ಇವರಿಬ್ರು ಭಾವ ಭಾಮ ಇದೆ. ಇವರು ಕೂಡ ಭಾವ ಭಾಮ ಇದ್ದಾರೆ. ಯಾವ ರೂಪದಿಂದ? ಅಂದ್ರೆ ಇದ್ರಲ್ಲಿ ಏನು, ಹೆಣ್ಣು ಕೊಟ್ಟಿದ್ದಾರೆ, ಇವನ್ ತಂಗಿ ಕೊಟ್ಟಿದ್ದಾನೆ, ಇವ್ರ ಮನೆಯಿಂದ ಹೆಣ್ಣು ತಂದಿದ್ದಾನೆ, ಯಾರೋ ಅರ್ಜುನ. ಹಾಗಾಗಿ ಇಬ್ರು ಭೇದ ಇಲ್ಲ, ಇಬ್ರು ಸಂಬಂಧಿಗಳೇ. ಆಗ ಕೃಷ್ಣ ಹೇಳಿದ ನನಗೆ, ಹೌದು ಇಬ್ರು ಬಂದಿದ್ದೀವಿ, ಯಾರನ್ನೂ ಬಿಟ್ಕೊಳಂಗಿಲ್ಲ, ಇಬ್ರು ಬೇಕು ನನಗೆ. ಅದಕ್ಕೆ ಈಗ ನನ್ನ ಇದೇನು ಅಂತಂದ್ರೆ, ನನ್ನ ಹತ್ರ ಯಾರು ಸಹಾಯ ಕೇಳಿ ಬರ್ತಾರೆ ಅವ್ರಿಗೆ ನಾನು ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ಆದ್ರೆ ನಾನು ಎರಡು ಕಡೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಒಂದ್ ಕೆಲಸ ಮಾಡ, ಒಂದ್ ಕಡೆ ನಾನು, ಇನ್ನೊಂದು ಕಡೆ ಆ ಇಡೀ ನನ್ನ ಯಾದವ ಸೈನ್ಯ. ಆದರೆ ಒಂದು ಕಂಡೀಷನ್ ಏನಂದ್ರೆ, ನಾನು ಯುದ್ಧ ಮಾಡುವ, ಯಾಕೆಂದ್ರೆ ನಂದೀಗ ರಿಟೈರ್ ಲೈಫ್. ನಾನು ಈಗಾಗಲೇ ಬೇಕಾದಷ್ಟು ಜರಾಸಂಧ ಇಂಥವ್ರ ಜೊತೆಗೆ 23 ಸಾರಿ ಯುದ್ಧ ಮಾಡಿ ಆಗಿದೆ. ಆ, ಬೇಕಾದ ಬೇಕಾದಷ್ಟು ಯುದ್ಧಗಳನ್ನು ನಾನು ನೋಡಿಬಿಟ್ಟಿದ್ದೀನಿ. ಈಗಾಗಲೇ ನನ್ನಿಂದ ಆಗ್ಬೇಕಾದ ದುಷ್ಟ ಸಂಹಾರ ಎಲ್ಲ ಮುಗಿದು ಹೋಗಿದೆ. ಹಾಗಾಗಿ ನಾನು ಆ ಏನಂತ ಯುದ್ಧ ಮಾಡುವನಲ್ಲ. ಮತ್ತೆ ಇನ್ನೇನ್ ಮಾಡ್ತೀಯ? ಜಾಸ್ತಿ ಅಂದ್ರೆ ನಾನು ಬೇಕಾದ್ರೆ ಡ್ರೈವಿಂಗ್ ಗೀವಿಂಗ್ ಮಾಡ್ಕೊಂಡು, ನಿಮ್ಮ ಕುದುರೆ ಗಿದ್ರೆ ಇರ್ತಾವಲ್ಲ ಅದಕ್ಕೆಲ್ಲ ಸ್ನಾನ ಗಿನ ಮಾಡಿಸ್ಕೊಂಡು ಮೇವು ಹಾಕೊಂಡು ಏನೋ ಒಂದು ಸಲಹೆ ರೂಪದಲ್ಲಿ ಇರ್ತೀನಿ ಅಷ್ಟೇ. ಆಗ ಮೊದಲು ಬಂದವರು ಯಾರು? ಅಲ್ಲ, ಸಣ್ಣವನು ಯಾರು? ಅರ್ಜುನ. ಅದಕ್ಕೆ ಅರ್ಜುನನೇ ಹೇಳ್ದ, ನೋಡು ಅರ್ಜುನ, ನಿನಗೆ ಮೊದಲ ಆಪ್ಷನ್ ಏನು? ನನ್ನ ಸೈನ್ಯ ಬೇಕು. ಯಾಕೆಂದ್ರೆ ನಾರಾಯಣಿ ಸೈನ್ಯ ಅಂದ್ರೆ ಸುಮ್ಮನೆ ಅದೆಲ್ಲ ನನ್ನ ಮಕ್ಕಳದೇ ಸೈನ್ಯ. ಅವರನ್ನ ಎದುರಿಸುವವರೇ ಇಲ್ಲ ಅಂತ ನಾರಾಯಣಿ ಸೈನ್ಯ. ಒಂದು ಕಡೆ ನಾನು ಯುದ್ಧ ಮಾಡದ ಕೃಷ್ಣ. ಆಯ್ತಾ? ಅದಕ್ಕೆ ಅರ್ಜುನ, ನೀನು ಕೇಳು, ನೀನು ಸಣ್ಣವನಲ್ವ, ನಿನಗೆ ಯಾವ್ದು ಬೇಕು? ಅದಕ್ಕೆ ಅರ್ಜುನ ಎತ್ತಿದ ಬಾಯಿ ಹೇಳ್ಬಿಟ್ಟು, ನನಗೆ ನೀನೇ ಸಾಕು ಕೃಷ್ಣ, ನೀನು ಬೇಕು ನನಗೆ. ಹಾ, ಇವನಿಗೆ ಕೇಳ್ತದಾಗೇನೆ ಇವನಿಗೆ ದುರ್ಯೋಧನನಿಗೆ ಭಯ ಆಗ್ತಾ ಇತ್ತು. ಎಲ್ಲಿ ನಾರಾಯಣಿ ಸೈನ್ಯ ಅವನಿಗೆ ಕೇಳಿಬಿಡ್ತಾನೆ ಇವನು ಅಂತ ಹೇಳಿ. ಆವಾಗ ಇವನು ಸೈನ್ಯ ಕೇಳಿಲ್ಲ, ಕೃಷ್ಣ ನನ್ನ ಕೇಳಿದ ಕೂಡ್ಲೆ ಅವನಿಗೆ ಬಹಳ ಖುಷಿ ಆಗ್ಬಿಡ್ತು ದುರ್ಯೋಧನ. ಆದ್ರೆ ತೋರಿಸ್ಕೊಳ್ಳಿಲ್ಲ. ಅಯ್ಯೋ, ನಾನು ಕೃಷ್ಣನನ್ನು ಕೇಳೋಣ ಅಂತ ಮಾಡಿದ್ದೆ, ಏನ್ ಮಾಡೋದು, ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಅಂದ್ರೆ ಹೊರಗಡೆಯಿಂದ ತೋರಿಸ್ಕೊಂಡ. ಆದ್ರೆ ಒಳಗಿಂದ ಬಹಳ ಖುಷಿ ಆಗ್ಬಿಡ್ತು. ಅದಕ್ಕೆ ಪುನಃ ಹೇಳಿದ, ಆಯ್ತು ಅಂತೇಳಿ ಬಹಳ ಖುಷಿ ಆಯ್ತು. ಇನ್ನೇನ್ ಮಾಡೋದು, ನನ್ನ ಪಾಲಿಗೆ ಇನ್ನೇನಿಲ್ಲ ಅನ್ಕೊಂಡೆ. ಆ ಸೈನ್ಯನಾದ್ರೂ ಸಿಕ್ತಲ್ವಾ ಅಂತ ಹೇಳಿ ಅವನು ದುರ್ಯೋಧನ ಹೊರಟು ಹೋಗ್ತಾನೆ. ಆಯ್ತಾ? ಅವನಿಗೆ ಬಹಳ ಖುಷಿ ಆಯ್ತು, ಖುಷಿಯಿಂದ ಹೋದ. ಈ ಕಡೆ ಅರ್ಜುನನಿಗೆ ಬೈತಾನೆ ಕೃಷ್ಣ, ಅಲ್ಲ ನಿನಗೇನಾದ್ರೂ ತಲೆ ಸರಿ ಇದೆ? ಮೊದಲೇ ನಿಮ್ದು ಸೈನ್ಯ ಬಲ ಕಡಿಮೆ ಇದೆ, ನಾನೇನೋ ಅದಕ್ಕೆ ನೀನು ಸೈನ್ಯ ಕೇಳಲಿ ಅಂತ ಹೇಳಿ ನಾನು ನಿನಗೆ ಮೊದಲ ಆಪ್ಷನ್ ಕೊಟ್ಟರೆ ನೀನು ನನ್ನನ್ನ ಕೇಳಿದಿಲ್ಲ. ಯಾಕೆಂದ್ರೆ ಏನಿದೆ ಅಂತ ನಾನು ಕೇಳಿ, ನಾನು ಇದನ್ನು ಮಾಡುವನಲ್ಲ. ನಾನು ಹೇಳಿದ್ದೀನಿ, ನನ್ನ ಯಾವ ಚಕ್ರವನ್ನು ನಾನು ತೊಡುವನಲ್ಲ, ಇದು ನನ್ನ ಪ್ರತಿಜ್ಞೆ. ಸಾಕಾಗಿ ನಾನು ರಿಟೈರ್ ಲೈಫಲ್ಲಿ ಇದ್ದೀನಿ. ಮತ್ತೆ ಯಾಕೆ ನನ್ನನ್ನು ಕೇಳಿದೆ? ಅದಕ್ಕೆ ಅರ್ಜುನ ಹೇಳ್ತಾನೆ, ಅಯ್ಯೋ ಅವನಿಗೆ ಮೂರ್ಖನಿಗೆ ಗೊತ್ತಿಲ್ಲ, ಜಗದೋದ್ಧಾರಕ ನೀನು ಎಲ್ಲವನ್ನ ನಿನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಏನು ಬೇಕಾದ್ರೂ ಮಾಡಬಲ್ಲೆ ಅಲ್ವಾ. ನೀನು ಒಬ್ಬ ಇದ್ದರೆ ಸಾಕು ನನಗೆ, ಎಲ್ಲ ಅಂತಹ ಸಾವಿರಾರು ಅಕ್ಷೋಹಿಣಿ ಸೈನ್ಯವನ್ನ ಇದ್ದ ಹಾಗೆ. ಹಾಗಾಗಿ ನನಗೆ ನೀನು ಒಬ್ಬ ಸಾಕು ಕೃಷ್ಣ ಅಂತ ಹೇಳಿ, ನೀನು ಯುದ್ಧ ಮಾಡೋದು ಬೇಡ, ಸುಮ್ಮನೆ ನೀನು ಮುಂದೆ ನಿಂತ್ಕೋ ಸಾಕು, ನನ್ನ ಜೊತೆಗಿರೋ ಸಾಕು, ಅಷ್ಟೇ ಸಾಕು ಅಂತ ಹೇಳಿ. ಹಾಗೆ ಅದಕ್ಕೆ ಹೇಳ್ಬೇಕು, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ. ಜೊತೆಗೆ ಗೋವಿಂದ ಇರ್ಬೇಕಷ್ಟೇ, ಉಳಿದು ನಾವು ಎಲ್ಲ ಸರಿ ಹೋಗ್ತದೆ. ಎಲ್ಲ ಸವಾಲುಗಳು ಎಲ್ಲರಿಗೂ ಬಂದಿದ್ದ. ಹಾಗಾಗಿ ನಾವು ನಮ್ಮ ಸವಾಲುಗಳನ್ನು ನಾವೇ ಎದುರಿಸಬೇಕೇ ಹೊರತು ಇನ್ನೊಬ್ಬರಿಗೆ ನಾವು ಶರಣಾಗಬಾರದು, ಇನ್ನೊಬ್ಬರಿಗೆ ಹೋಗಿ ಯಾವಾಗಲೂ ರೋಧಿಸಬಾರ್ದು ಅಲ್ವಾ. ಕೃಷ್ಣ ಸ್ವತಃ ಜೊತೆಗೆ ಇದ್ರೂ ಕೂಡ ಪಾಂಡವರ ಪಾಂಡವರನ್ನ ಕಷ್ಟದಿಂದ ಪರಿಹಾರ ಮಾಡಲಿಲ್ಲ. ಅಂದ್ರೆ ಅವರ ಕಷ್ಟವನ್ನ ತಾನು ಶೇರ್ ಮಾಡಲಿಲ್ಲ ಅಥವಾ ಇಂಟರ್ಫಿಯರ್ ಆಗ್ಲಿಲ್ಲ. ಮೊದಲೇ ಕೃಷ್ಣ ಹೇಳ್ಬೋದಿತ್ತಲ್ಲ, ಅವನೊಬ್ಬ ಥರ್ಡ್ ಐ ಮಾಸ್ಟರ್ ಆಗಿದೆ ಕೃಷ್ಣ. ಮೊದಲೇ ಹೇಳ್ಬೋದಿತ್ತು, ನೋಡಯ್ಯ ನಿನ್ನ ಪಗಡೆ ಆಟಕ್ಕೆ ಕರೀತಾರೆ, ನೆಕ್ಸ್ಟ್ ನೀನೆಲ್ಲ ಕಳ್ಕೊಳ್ಬೇಕಾಗ್ತದೆ, 12 ವರ್ಷ ಏನು ಇದಕ್ಕೆ ಹೋಗ್ಬೇಕು ಎಲ್ಲ ಗೊತ್ತು. ಯಾಕೆಂದ್ರೆ ಆಗ ತಾನೇ ಅವನು ರಾಜಸೂಯ ಯಾಗವನ್ನು ಮುಗಿಸ್ಕೊಂಡು ಜಸ್ಟ್ ಆಗ ಹೋಗಿದ್ದಾನೆ. ಕೃಷ್ಣ ಆ ಕಡೆ ಹೋಗ್ತದಾಗೇನೆ ಈ ಕಡೆಗೆ ಆಹ್ವಾನ ಬರ್ತದೆ. ಯಾರಿಗೆ? ಆ ಹೋಗುವಾಗ ಒಂದು ಸುಳಿವನ್ನು ಕೊಟ್ಟು ಹೋಗ್ತಾನೆ, ಇನ್ನು ನೀನು ಜಾಗೃತವಾಗಿರ್ಬೇಕು, ನಿನ್ನ ಸಂಪತ್ತು ಸಾಮ್ರಾಜ್ಯದ ಮೇಲೆ ಕಣ್ಣುಗಳಿದ್ದಾವೆ, ಹುಷಾರಿಂದ ಇರಬೇಕು ಅಂತ ಹೇಳಿ ಕೃಷ್ಣ ಹೇಳೇ ಹೋಗಿರ್ತಾನೆ. ಆದ್ರೆ ಅದೇ ನಾವು ಹೇಳಿದ್ವಲ್ಲ ಹಿಂಟ್, ಅದಕ್ಕೆ ಹೇಳೋದು,
ಕರಡೆ ಇದೆ ಅಂತ ಹೇಳಿ ಎಲ್ಲವನ್ನೂ ಹೇಳಬಾರ್ದು ಅನ್ನೋದಕ್ಕೆ ಅದಕ್ಕೆ ಕೃಷ್ಣ ಹೇಳಿ ಹೋದ. ಅದಕ್ಕೆ ಆ, ಅಂದ್ರೆ ಅದೇ ಕೃಷ್ಣ ಅಷ್ಟೆಲ್ಲ ಇದ್ರು ಕೂಡ ಹೇಳಿಲ್ಲ. ಆಮೇಲೆ ಅವರೆಲ್ಲ ಯಾವಾಗ ಎಲ್ಲ ಪಗಡೆ ಆಟ ಆಗ್ತದೆ, ಎಲ್ಲ ಕಳ್ಕೊಳ್ತಾರೆ, ದ್ರೌಪದಿ ವಸ್ತ್ರಾಪಹರಣ ಎಲ್ಲ ಆಗ್ತದೆ, ಕಾಡಿನಲ್ಲಿ ಇರ್ತಾರೆ. ಆಗ ಕೃಷ್ಣ ಓಡಿ ಬರ್ತಾನೆ, ಕಾಡಿಗೆ ಬರ್ತಾನೆ. ಅಲ್ಲ, ಏನಾಗಿದೆ ಹೀಗೆಲ್ಲ ಆಗೋಯ್ತಲ್ವ, ಛೇ ಛೇ, ನಾನು ಮೊದಲೇ ಹೇಳಿದ್ದೆ ನಿನಗೆ ಹುಷಾರಿಂದ ಇರು ಅಂತ ಹೇಳಿ, ಅಂತ ಹೇಳಿ ಇನ್ನೇನ್ ಮಾಡೋದು, ಅನುಭವಿಸ್ಲೇಬೇಕಲ್ವ ಅಂತ ಹೇಳಿ ಮತ್ತೆ ಪುನಃ ತಾನು ಸಮಾಧಾನ ಮಾಡಿ ಹೊರಟು ಹೋಗ್ತಾನೆ. ಅಲ್ಲಿಂದ ಅಭಿಮನ್ಯು ಅವರನ್ನೆಲ್ಲ ಕರ್ಕೊಂಡು ಆ ತಾನು ಹೊರಟು ಹೋಗ್ತಾನೆ. ಹಾಗೆ ಆ ಹಾಗೆ ಇನ್ನೊಬ್ಬರ ಕಷ್ಟವನ್ನ, ಏನೋ ಸವಾಲುಗಳನ್ನ, ಆ, ನಾವು ಯಾರೋ ಪರಿಹಾರ ಮಾಡ್ತಾರೆ ಅಂತ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು 12 ವರ್ಷ ಅನುಭವಿಸಿದ್ರು. ಕೃಷ್ಣ ಜೊತೆಗೆ ಇದ್ರು ಕೂಡ, ಭಗವಂತ ಇದ್ರು ಕೂಡ. ಆದ್ರೆ ಪ್ರತಿ ಕ್ಷಣ ಅವರನ್ನ ಕಾಪಾಡಿದ್ದು, ರಕ್ಷಣೆ ಮಾಡಿದ್ದು ಕೃಷ್ಣನಾದರೂ ಕೂಡ ಆ ಆ ಸವಾಲೇ ಬರದ ಹಾಗೆ ಪಾಂಡವರನ್ನ ರಕ್ಷಣೆ ಮಾಡ್ಲಿ ಅಂದ್ರೆ ಮಾಡ್ಲಿಲ್ಲ ಭಗವಂತ. ಯಾಕೆಂದ್ರೆ ಆ 12 ವರ್ಷದಲ್ಲಿ ಅವರು ತುಂಬಾ ಉನ್ನತ ಸ್ಥಿತಿಯನ್ನು ತಲುಪಿದರು. 12 ವರ್ಷದಲ್ಲಿ ಪ್ರತಿನಿತ್ಯ ಒಳ್ಳೆ ಧ್ಯಾನ ಮಾಡಿದರು, ಸಜ್ಜನ ಸಾಂಗತ್ಯ ಮಾಡಿದರು, ಎಷ್ಟೊಂದು ಜನ ಯೋಗಿಗಳನ್ನ, ತೀರ್ಥಯಾತ್ರೆಗಳನ್ನ ಮಾಡಿದರು, ಇಡೀ ಭಾರತದಾದ್ಯಂತ ಓಡಾಡಿದರು. ಆದ್ರೆ ಈ ಕಡೆ 12 ವರ್ಷ ಬರೀ ಪಾಂಡವರು ಕಾಡಿಗೆ ಹೋದ್ರೂ ಚೆನ್ನಾಗಿದ್ದಾರೆ ಅಂತ ಹೇಳಿ ದುರ್ಯೋಧನ ಬರೀ 12 ವರ್ಷ ಹೊಟ್ಟೆ ಉರಿಯಿಂದಲೇ ಅವನು ದಿನನಿತ್ಯ ಅವನು ಕೆಳಗೆ ಹೋದ. ಆದ್ರೆ ಇವರು ನಿರಂತರ ತಪಸ್ಸು, ಧ್ಯಾನ, ಸಜ್ಜನ ಸಾಂಗತ್ಯದಿಂದ ನಿರಂತರವಾಗಿ ಇಡೀ ತೀರ್ಥಯಾತ್ರೆಗಳನ್ನ ಮಾಡ್ತಾ, ಜೊತೆಗೆ ಅರ್ಜುನ ಎಲ್ಲಾ ರೀತಿಯ ಸಾಧನೆಯನ್ನು ಮಾಡಿ ಪಾಶುಪಶಾಸ್ತ್ರವನ್ನು ಪಡೆದು, ಅಂದ್ರೆ ಆ 12 ವರ್ಷ ಅವರಿಗೆ ಬರೀ ಸವಾಲಾಗಿರ್ಲಿಲ್ಲ ಅವರನ್ನ. ಯಾಕೆಂದ್ರೆ ಅದನ್ನ ಹೇಳ್ತಾರೆ ಲಾಸ್ಟಿಗೆ ಭೀಷ್ಮಾಚಾರ್ಯರು, ಯಾರು ಆ, ದುರ್ಯೋಧನ ಹತ್ರ, ನೀನ್ ಏನು ಅಯ್ಯೋ ಮೂರ್ಖ, ಏನ್ ತಿಳ್ಕೊಂಡಿದ್ದೀನಿ, 12 ವರ್ಷದ ಹಿಂದೆ ಇದ್ದ ಪಾಂಡವರೇ ಬೇರೆ, ಈಗಿರುವ ಪಾಂಡವರೇ ಬೇರೆ, ನೀನ್ ತಿಳ್ಕೊಂಡಷ್ಟು ಸುಲಭ ಇಲ್ಲ ಎದುರಿಸೋದು. ಈ ಕರ್ಣ ಗಿರಣ ಎಲ್ಲ ಏನೋ ಅಲ್ಲ, ಪುಡಿ ಹಾರಿ ಹೋಗ್ತಾರೆ ಅವ್ರ ಮುಂದೆ. ಅರ್ಜುನನ ಬಲ ಗೊತ್ತಿದೆಯಾ ನಿನಗೆ? ದ್ರೋಣಾಚಾರ್ಯರು ಕೂಡ ನಿಲ್ಲಕ್ ಆಗ್ತಾ ಇಲ್ಲ ಇವತ್ತು ಅರ್ಜುನನ ಶಕ್ತಿ ಸಾಮರ್ಥ್ಯದಲ್ಲಿ ಅಂತ ಹೇಳಿ ಭೀಷ್ಮಾಚಾರ್ಯರು ಬೈತಾರೆ ದುರ್ಯೋಧನನಿಗೆ. ಹಂಗೆ ಅವರ ಶಕ್ತಿ ಸಾಮರ್ಥ್ಯ ಏನಂತ ನನಗೆ ಗೊತ್ತಿದೆ. 12 ವರ್ಷದಲ್ಲಿ ನೀನು ಬರೇ ಅವ್ರನ್ನ ಹೊಟ್ಟೆ ಕಿಚ್ಚಲ್ಲಿ ನೋಡ್ಕೊಂತ ನೀನು ಓಡಾಡಲೇ ಮಾಡಿದೆ, ಆದ್ರೆ ಅವರು ಸಾಧನೆ ಮಾಡಿದ್ರು. ಪಾಶುಪಶಾಸ್ತ್ರವನ್ನು ಪಡೆದಿದ್ದಾರೆ. ಜೊತೆಗೆ ಮಾರುತಿ, ಹನುಮಂತ ಬಂದು ನಿಂತಿದ್ದಾನೆ ಅವರ ರಕ್ಷಣೆಗೆ, ಯಾರು ತಡೀಲಿಕ್ಕೆ ಆಗ್ತದೆ ಅವರು ಅಂತ ಹೇಳಿ. ಭೀಮಸೇನನ ಬಲ ಇದೆಯಾ? ಹೋಗ್ಲಿ, ನೀನು ಊಹೆನಾದ್ರೂ ಮಾಡ್ಕೊಳಕ್ ಆಗ್ತದ? ಭೀಮಸೇನನ ಬಲವನ್ನ ನಿನಗೆ ಊಹೆ ಮಾಡ್ಲಿಕ್ಕೆ ಆಗ್ತದೆ ಹೇಳು ನೋಡು ಅಂತ ಹೇಳಿ ಹೇಳ್ತಾರೆ. ಅದರ 11 ಅಕ್ಷೋಹಿಣಿ ಸೈನ್ಯದಲ್ಲಿ 6 ಅಕ್ಷೋಹಿಣಿ ಸೈನ್ಯ ಒಬ್ಬ ಭೀಮಸೇನ ನುಚ್ಚುನೂರು ಮಾಡ್ತಾನೆ. ಹಾಗೆ ನಾವು ಕೂಡ ಆ ಸ್ಥಿತಿಯನ್ನ ತಲುಪಬೇಕಾಗ್ತದೆ. ನಮ್ಮ ಸವಾಲುಗಳೇ ನಮ್ಮ ಶಕ್ತಿಗಳು. ಅದು ಬಿಟ್ಟು ಕಷ್ಟ ಬೇಡ, ಏನು ಕಷ್ಟವೇ ಬರಬಾರದು, ಅಯ್ಯೋ ನಮಗೆ ಅದಾಗಬಾರ್ದು ಇದಾಗಬಾರ್ದು ಅಂತ ಯಾರು ನಾವು ಬೇಡಬಾರದು. ಬದಲಾಗಿ ಅದನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ, ಕ್ರಿಯೇಟರ್, ನಮಗೆ ಬೇಕಾದ ಹಾಗೆ ನಾವು ಆ ಆ ಚಾಲೆಂಜಸ್ ಅನ್ನು ಕೂಡ ನಾವು ತಯಾರಿ ಮಾಡಿಕೊಳ್ಳುವ ಸ್ಥಿತಿಯನ್ನು ನಾವು ತಲುಪಬೇಕು. ಆ ಹಾಗಾಗಿ ನಮ್ಮ ಬದುಕಿನ ಪ್ರತಿಯೊಂದು ಚಾಲೆಂಜು ಕೂಡ ನಮಗೊಂದು ಜ್ಞಾನ ಕೊಡ್ಲಿಕ್ಕೆ ಬಂದಿದೆ. ಹಾಗಾಗಿ ಮನುಷ್ಯ ಆರೋಗ್ಯ ಬೇಕು, ಸುಖ ಬೇಕು, ದುಃಖ ಹೋಗಬೇಕು, ಮುಕ್ತಿ ಬೇಕು, ಜನ್ಮರಾಹಿತ್ಯ ಪದವಿ ಬೇಕು. ಹೀಗೆ ಎಲ್ಲಾ ಆಕಾಂಕ್ಷೆಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಆದರೆ ಅಭ್ಯಾಸ ಮಾತ್ರ ಮಾಡೋದಿಲ್ಲ. ಅಂದ್ರೆ ಕಷ್ಟಪಡಕ್ ರೆಡಿ ಇಲ್ಲ, ಆದ್ರೆ ರಿಸಲ್ಟ್ ಮಾತ್ರ ಬೇಕು ಅಂದ್ರೆ ಹೇಗೆ? ಹಾಗಾಗಿ ನಾವೇನು ಬಯಸ್ತೀವಿ ಅಂದ್ರೆ, ಯಾರೋ ಗುರುಗಳನ್ನ, ಯಾರೋ ಪವಾಡ ಪುರುಷರು, ಯಾರೋ ಹಿಪ್ನೋಟಿಸಮ್ ಏನೋ ಮಾಡ್ತಾರೆ, ಸೀದಾ ಹೋಗಿ ಅವ್ರ ಕಾಲ ಹಿಡ್ಕೊಂಡ್ಬಿಡ್ತೀವಿ, ಅವ್ರು ತಥಾಸ್ತು ಅಂದ್ಬಿಡ್ತಾರೆ, ಏನೋ ಭಸ್ಮ ಕೊಡ್ತಾರೆ, ಏನೋ ತಾಯ್ತ ಕೊಡ್ತಾರೆ, ನಿಂಬೆ ಹಣ್ಣು ಕೊಡ್ತಾರೆ, ಅಷ್ಟರಿಂದಲೇ ನಮ್ಗೆಲ್ಲ ಒಳ್ಳೇದಾಗ್ತದೆ. ಕಷ್ಟಪಡ್ಲಿಕ್ಕೆ ರೆಡಿ ಇಲ್ಲ. ಒಂದೇ ದಿನಕ್ಕೆ ಎಲ್ಲ ಏನೋ ಒಳ್ಳೇದಾಗ್ಬಿಡ್ತೀವಿ. ಹಾಗಾಗಿ ಏನೋ ದೇವಸ್ಥಾನಕ್ಕೆ ಹೋಗ್ತೀವಿ, ಹರಕೆ ಕಟ್ತೀವಿ, ಸೀರೆ ಕೊಡ್ತೀವಿ, ಕೋಳಿ ಕೊಡ್ತೀವಿ, ಕುರಿ ಕೊಡ್ತೀವಿ, ಅಷ್ಟಕ್ಕೆ ನಮಗೆ ಹುಷಾರಾಗ್ಬಿಡ್ತೀವಿ. ಕುತ್ಕೊಂಡು ಧ್ಯಾನ ಮಾಡೋ ಅಂದ್ರೆ ಏ ಚೇ ಚೇ ಅವೆಲ್ಲ ಆಗೋಂಗಿಲ್ಲ, ಕಷ್ಟಪಡು, ಅವೆಲ್ಲ ತಥಾಸ್ತು ಅಂದ ತಕ್ಷಣ ಒಳ್ಳೇದಾಗೋದಿಲ್ಲ ಅಂತ ನಾವು ಬಯಸ್ತಾ ಇದ್ದೀವಿ. ಹಾಗೆ ಅದು ಶಾಶ್ವತವಾದದ್ದಲ್ಲ, ಕೇವಲ ತಾತ್ಕಾಲಿಕವಾದದ್ದು. ಆ ಕ್ಷಣದಲ್ಲಿ ನಿನಗೆ ಅದು ನಿಮಗೆ ಏನಂತ ನಮಗೇನೋ ಬಹಳ ಒಳ್ಳೇದಾಯ್ತಪ್ಪ ಏನೋ ಅನ್ನುವ ಹಾಗೆ ನಿಮಗೆ ಏನೋ ಭ್ರಮಿಸ್ತಾ ಇರುವುದು. ಆದ್ರೆ ಅದು ಶಾಶ್ವತ ಪರಿಹಾರ ಅಲ್ಲ. ದೇವರು ನಮಗೆ ಏನು ಅಂತಂದ್ರೆ, ದೇವರು ಒಂದೇ ಸಾರಿ ಪ್ರತ್ಯಕ್ಷ ಆಗಿ ನಮಗೆಲ್ಲ ವರ ಕೊಟ್ಟು ಬಿಡೋದು. ಹೀಗೆ ನಾವು ಬಯಸ್ತಾ ಇದ್ದೀವಿ. ಹಾಗಲ್ಲ, ನಾವು ನಿರಂತರ ಸಾಧನೆಯನ್ನು ಮಾಡಬೇಕು. ಸಾಧನೆಯಿಂದ ಅದನ್ನು ನಮ್ಮಲ್ಲಿ ನಾವು ಆ ಶಕ್ತಿಯನ್ನ ಪಡೆದುಕೊಳ್ಳುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಸಪ್ತಜ್ಞಾನ ಭೂಮಿಕೆಗಳು ಅಂತ ಹೇಳಿ, ಅಂದ್ರೆ ಮಾನವ ಜನಾಂಗದಲ್ಲಿ 2 ಬಗೆಯ ಜನ ಇದ್ದಾರೆ, ಜ್ಞಾನಿಗಳು ಮತ್ತೆ ಅಜ್ಞಾನಿಗಳು ಅಂತ ಹೇಳಿ. ಈ ಜ್ಞಾನದಲ್ಲಿ 7 ಸ್ಥಿತಿಗಳು ಬರ್ತದೆ. ಒಂದು ಶುಭೇಚ್ಛಾ ಅಂತಂದ್ರೆ,
ಶುಭೇಚ್ಛೆ ಅಂತಂದ್ರೆ ನನಗೆ ಬ್ರಹ್ಮಜ್ಞಾನ ಬೇಕು ಅನ್ನುವ ಇಚ್ಛೆ. ಅಂದ್ರೆ ನಾನು ಏನಾದ್ರೂ ಮಾಡಿ ಉದ್ಧಾರ ಆಗ್ಬೇಕಪ್ಪ, ಆ ಏನಂತೀವಿ ಆಧ್ಯಾತ್ಮದಲ್ಲಿ ನಾನು ಎತ್ತರಕ್ಕೆ ಇರಬೇಕು ಅನ್ನುವ ಇಚ್ಛೆ ಬರಬೇಕು, ಅದನ್ನ ಶುಭೇಚ್ಛಾ ಅಂತ ಕರೀತಾರೆ. ಎರಡನೇದು ವಿಚಾರಣೆ. ಆ ಬ್ರಹ್ಮಜ್ಞಾನವನ್ನ ಹೇಗೆ ಹೊಂದಬೇಕು, ನಾನು ಆ ಸ್ಥಿತಿಯನ್ನು ಹೇಗೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವುದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಎಷ್ಟೋ ಅನುಮಾನ, ಮತ್ತೆ ಅವನ ಪ್ರಶ್ನೆಗಳು ಇಷ್ಟೆಲ್ಲ ಇರ್ತದೆ. ಆದ್ರೆ ಅದಕ್ಕೆ ಅವನಿಗೆ ಒಂದು ಮಾರ್ಗವನ್ನು ಹುಡುಕ್ತಾ ಇರ್ತಾನೆ. ಆಗ ಆ ಒಂದು ಮಾರ್ಗ ಅನ್ನೋದು ಸಿಗ್ತದೆ. ಹಾಗಾಗಿ ಇನ್ನು ತನುಮಾನಸ ಅಂತೇಳಿ ಅಂದ್ರೆ ಆ ತನು ಅಂದ್ರೆ ಯಾವಾಗ ಹೀಗೆ ಪ್ರಶ್ನೆಗಳಲ್ಲಿ ಆ ಬ್ರಹ್ಮ ಜ್ಞಾನಕ್ಕಾಗಿ ತಾನು ಹಪಹಪಿಸ್ತಾ ಇರ್ತಾನೆ, ಆಗ ಅವನಿಗೆ ಧ್ಯಾನ ಮಾರ್ಗದ ಸಾಧನೆ ಸಿಗ್ತದೆ, ಅಧ್ಯಾತ್ಮ ಸಾಧನೆ. ಯಾಕೆಂದ್ರೆ ಇಲ್ಲಿವರೆಗೆ ನೋಡಿ, ಧ್ಯಾನ ಸಿಗೋದಕ್ಕಿಂತ ಮುಂಚೆ ಒಂದಲ್ಲ ಒಂದು ರೀತಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವರು ವ್ರತ ಮಾಡ್ತಾರೆ, ಜಪ ಮಾಡ್ತಾರೆ, ತಪ ಮಾಡ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಉಪವಾಸ ಮಾಡ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲೋ ಆದ್ರೂ ಏನೋ ಒಂದು ಸಮಾಧಾನ ಅನ್ನೋದು ಇರಲ್ಲ, ತೃಪ್ತಿ ಅನ್ನೋದು ಇರಲ್ಲ. ಹಾಗೆ ಆದ್ರೆ ಯಾವಾಗ ಧ್ಯಾನ ಸಿಗ್ತದೆ, ಆಗ ಅವನಿಗೆ ಅನುಭವಕ್ಕೆ ಬರ್ತದೆ, ಓಹೋ ಇದೇ ನಿಜವಾದ ಮಾರ್ಗ, ಈಗ ನನ್ನಲ್ಲಿ ಏನೋ ಬದಲಾವಣೆ ಅನ್ನೋದು ಬರ್ತಾ ಇದೆ ಅನ್ನುವ ಜ್ಞಾನ ಅವನಲ್ಲಿ ಬರ್ತದೆ. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯಗಳು ಅನ್ನುವುದನ್ನು ಅವನು ಅಳವಡಿಸಿಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಅದರ ನಾಲ್ಕನೇ ಹಂತ ಸತ್ವಾಪತ್ತಿ ಅಂತೇಳಿ, ಅಂದ್ರೆ ಶುದ್ಧ ಸಾತ್ವಿಕತೆಯನ್ನು ಸಾಧಿಸುವುದು. ಅಂದ್ರೆ ನಮ್ಮಲ್ಲಿರುವಂತಹ ತಮೋಗುಣ ರಜೋಗುಣವನ್ನ ಸಂಪೂರ್ಣವಾಗಿ ನಾಶ ಮಾಡುವುದು. ಆ ಹಾಗಾಗಿ ಆ ಸ್ಥಿತಿಯನ್ನ ನಿರಂತರವಾಗಿ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಐದನೇ ಸ್ಥಿತಿ ಅಸಂಸಕ್ತಿ ಅಂತ ಹೇಳಿ, ಅಂದ್ರೆ ಆ ಧ್ಯಾನ ಸಾಧನೆ ಅವನಲ್ಲಿ ಯಾವಾಗ ಆ ತಮೋಗುಣ ರಜೋಗುಣ ಏನು ಶೂನ್ಯ ಆಗ್ತದೆ, ಸಾತ್ವಿಕತೆ ಅನ್ನೋದು ಜಾಗೃತ ಆಗ್ತದೆ, ನಿರಂತರವಾಗಿ ಧ್ಯಾನ ಮಾಡ್ತಾನೆ. ಆದ್ರೆ ಇನ್ನು ಧ್ಯಾನದ ಸಂಪೂರ್ಣ ಆ ಉನ್ನತ ಸ್ಥಿತಿಯನ್ನು ತಲುಪಿರೋಲ್ಲ, ಆದ್ರೆ ಅದೇ ಪ್ರಯತ್ನದಲ್ಲಿ ಇರ್ತಾನೆ, ನಿರಂತರವಾಗಿ ಧ್ಯಾನ ಮಾಡ್ತಾ ಇರ್ತಾನೆ, ತನ್ನಲ್ಲಿ ಏನೋ ಅನುಭವಗಳಾಗ್ತಾ ಇರ್ತದೆ, ಆದ್ರೆ ಸಂಪೂರ್ಣವಾಗಿ ಅದರಲ್ಲಿ ಇನ್ನೂ ಪರಿಪಕ್ವ ಆಗಿರೋದಿಲ್ಲ. ಅದನ್ನ ಅಸಂಸಕ್ತಿ ಅಂತ ಕರೀತಾರೆ. ಇನ್ನು ಪದಾರ್ಥ ಭಾವನೆ ಅಂದ್ರೆ ದಿವ್ಯ ಚಕ್ಷುವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವವನು, ಅಂದ್ರೆ ಆ ಅನುಭವವನ್ನ ಮತ್ತೆ ದಿವ್ಯ ಚಕ್ಷು ಅಂದ್ರೆ ನಮ್ಮ ಥರ್ಡ್ ಏನಿದೆ, ಮೂರನೇ ಕಣ್ಣು, ಆ ಅಜ್ಞಾಚಕ್ರ, ಅದನ್ನ ಸಂಪೂರ್ಣವಾಗಿ ಅವನು ಜಾಗೃತಗೊಳಿಸ್ತಾನೆ. ಹಾಗಾಗಿ ಅವನಲ್ಲಿ ಜಾಗೃತವಾಗ್ತದೆ ಆ ಬ್ರಹ್ಮಾನಂದ ಸ್ಥಿತಿಯನ್ನು. ಕೆಲವೊಮ್ಮೆ ಆ ಬ್ರಹ್ಮಾನಂದ ಸ್ಥಿತಿಯನ್ನು, ಆನಂದಮಯ ಸ್ಥಿತಿಯನ್ನು ಅನುಭವಿಸ್ತಾನೆ. ಅಥವಾ ಇದೇ ಸವಿಕಲ್ಪ ಸಮಾಧಿ ಸ್ಥಿತಿ, ಸವಿಕಲ್ಪ, ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ ಅಂತ ಹೇಳಿ. ಅಂದ್ರೆ ನಿರ್ವಿಕಲ್ಪ ಮತ್ತೆ ಸವಿಕಲ್ಪ. ಸವಿಕಲ್ಪ ಅಂದ್ರೆ ಅವನಲ್ಲಿ ಶೂನ್ಯತ ಸ್ಥಿತಿ, ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳಿರೋದಿಲ್ಲ, ಸಂಪೂರ್ಣ ಆನಂದ ಸ್ಥಿತಿ. ಇನ್ನು ತುರಿಯಂ ಅಂದ್ರೆ ಇದು ಮಾನವ ಸಂಪೂರ್ಣ ವಿಕಾಸದ ಸ್ಥಿತಿ, ಬುದ್ಧತ್ವ ಸ್ಥಿತಿ. ಅಂದ್ರೆ ಅವನು ಸಿದ್ಧನಾದ ಬುದ್ಧ ಸ್ಥಿತಿಯನ್ನು ತಲುಪಿದ ಯೋಗಿ. ಅಂದ್ರೆ ಸಿದ್ಧರಾಗಿ ಬುದ್ಧರಾಗಿ ರೂಪಿಸಿಕೊಂಡು ಕಂಕಣವನ್ನು ಕಟ್ಟಿಕೊಳ್ತಾನೆ. ಅಂದ್ರೆ ಇಡೀ ತನ್ನ ಸಾಧನೆಯನ್ನ ಇನ್ನೊಬ್ಬರಿಗೆ ತಿಳಿಸುವ ಪ್ರಯತ್ನ ಮಾಡ್ತಾನೆ, ಅಂದ್ರೆ ಪರಿಪೂರ್ಣನಾಗ್ತಾನೆ. ಅದನ್ನ ಬುದ್ಧ ಸ್ಥಿತಿ ಅಂತ ಹೇಳ್ತಾರೆ. ಹೀಗೆ ಒಟ್ಟು 7 ಹಂತದಲ್ಲಿ ಒಂದು ಆತ್ಮ ತನ್ನನ್ನು ತಾನು ಸಂಪೂರ್ಣ ಸ್ಥಿತಿಯನ್ನು ತಲುಪ್ತದೆ. ಹಾಗಾಗಿ ಸೇವೆಯನ್ನು ಮಾಡಬೇಕು. ಸೇವೆಯ ಜೊತೆಗೆ ಇದನ್ನೆಲ್ಲ ನಾವು ಬೆಳೆಸಿಕೊಳ್ಬೇಕಾಗ್ತದೆ. ಆಯ್ತಾ? ಆ ಹೀಗೆ ನಮ್ಮನ್ನು ನಾವು ನಿರಂತರವಾಗಿ ತಿದ್ದಿಕೊಳ್ಳುವ ಪ್ರಯತ್ನ ಮಾಡಬೇಕು. ಮತ್ತೆ ಆ ಸಾಧನೆಯಲ್ಲಿ ಅವುಗಳನ್ನೆಲ್ಲ ನಾವು ಅಳವಡಿಸಿಕೊಳ್ತಾ ಹೋದಾಗ ನಾವು ಒಂದು ಪರಿಪಕ್ವ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆ ಆ ನಾವು ಅಭ್ಯಾಸ, ನಿರಂತರ ಅಭ್ಯಾಸ ರೂಢರಾಗಬೇಕು. ಮೊದಲೇ ನಾವು ಏನಂತೀವಿ, ರಿಸಲ್ಟ್ ಹಿಂದೆ ಬೀಳಬಾರದು. ನಮಗೆ ಇನ್ನೂ ಮಂಡಲಗಳ ಎಣಿಕೆ ಮತ್ತೆ ನಮ್ಮ ರಿಸಲ್ಟ್ ಎರಡನ್ನು ನಾವು ಕಂಪೇರ್ ಮಾಡೋದ್ರಲ್ಲೇ ಕಳೆದಬೇಕು. ನಾನು ಅಷ್ಟು ಮಂಡಲ ಮಾಡಿದೆ, ಇಷ್ಟು ಮಂಡಲ ಮಾಡಿದೆ, ನಾನು ಮಾಡ್ತಾನೇ ಇದ್ದೇನೆ, ಆದ್ರೆ ನನ್ನಲ್ಲಿ ಏನು ಬದಲಾವಣೆ ಬರ್ತಾ ಇದೆ. ನಾವು ರಿಸಲ್ಟ್ ಇಂದ ಹೋಗಬಾರ್ದು. ಯಾರು ಕೂಡ ಒಂದೇ ಸಾರಿ ಸಾಧನೆ ಪರಿಪಕ್ವ ಆದವರಿಲ್ಲ. ಪತ್ರಿಜಿಯವರು ಕೂಡ 45 ವರ್ಷ ಸಾಧನೆ ಮಾಡಿದ್ದಾರೆ. ಒಂದೇ ದಿನ 2 ದಿನಕ್ಕೆ ಬಂದ ಸಾಧನೆ ಇಲ್ಲ, ನಿರಂತರವಾಗಿ ಸಾಧನೆ ಅನ್ನೋದಿರಲಿ. ಇವರು ಯಾರೋ ಬುದ್ಧನು ಕೂಡ 8 ವರ್ಷ, 8 ವರ್ಷ ನಿರಂತರ, ಅದು ಸಾಮಾನ್ಯ ಸಾಧನೆ ಇಲ್ಲ. ಕೊನೆಗೆ 48 ದಿವಸ ನಿರಂತರ ಹಗಲು ರಾತ್ರಿ ಊಟ ನಿದ್ದೆ ಎಲ್ಲವನ್ನ ಬಿಟ್ಟು ಆ ಸತ್ಯ ನನಗೆ ದರ್ಶನ ಆಗುವವರೆಗೂ ನಾನು ಎದ್ದು ಹೋಗಲ್ಲ ಅನ್ನುವ ಸ್ಥಿತಿಯನ್ನು ತಲುಪಿ ಆ ನಿರಂತರ ಸಾಧನೆಯನ್ನು ಮಾಡಿ ಆ ಸ್ಥಿತಿಯನ್ನು ತಲುಪಿದ್ದಾರೆ ಪ್ರತಿಯೊಬ್ಬರೂ ಕೂಡ. ಹಾಗಾಗಿ ಯಾರು ಕೂಡ ಯಾವುದನ್ನೇ ಪಡೆದಿದ್ದರೂ ಕೂಡ ಸುಖ ಸುಮ್ಮನೆ ಆರಾಮಾಗಿ ಅಂತ ಹೇಳಿ ಸಿಕ್ಕಿಲ್ಲ. ಬದಲಾವಣೆ ಎನ್ನುವುದು ರಾತ್ರೋರಾತ್ರಿ ಆಗುವಂಥದ್ದಲ್ಲ, ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಒಂದೇ ದಿನ ಸಿಕ್ಕಿದ್ದಲ್ಲ ಅದು. 200 ವರ್ಷಗಳ ನಿರಂತರ ಹೋರಾಟದ ಪರಿಶ್ರಮ. ಹಾಗೆ ಆದ್ರೆ ಆ ಹೆಜ್ಜೆಯಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರು
ಒಂದು ಹೆಜ್ಜೆ ಹಂತ ನಾವು ಮೇಲೆ ಏರಿದ್ರು ಕೂಡ ಅದು ಬದಲಾವಣೆ. ಒಂದೇ ಸಾರಿ ಆಗುವ ಬದಲಾವಣೆ. ಒಂದು ಸ್ವಲ್ಪ ನನ್ನಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ಧ್ಯಾನ ಮಾಡ್ತಾ ಇದ್ದೀನಿ, ಏನೋ ಅಡ್ಡಿ ಇಲ್ಲ, ಸ್ವಲ್ಪ ಈಗ ಸಮಾಧಾನ ಆಗ್ತಾ ಇದೆ. ನಿಜವಾಗ್ಲೂ ಅದು ದೊಡ್ಡ ಬದಲಾವಣೆ. ಆ ಬದಲಾವಣೆಯ ಮುಂದೆ ದೊಡ್ಡ ಬದಲಾವಣೆಗೆ ಮೂಲ ಆಗ್ತದೆ, ಅಂದ್ರೆ ಮೊದಲ ಮೆಟ್ಟಿಲಾಗ್ತದೆ. ಹಾಗಾಗಿ ನಾವು ಏನಂತಂದ್ರೆ ಒಂದು ಮಂಡಲಕ್ಕೆ ನಾವು ಬದ್ಧರಾಗಿರ್ಬೇಕು. ನಮಗೆಲ್ಲ ಕಣ್ಣು ಮುಚ್ಚಿದ ತಕ್ಷಣ ಎಲ್ಲ ಕಂಡು ಬಿಡ್ಬೇಕು, ಎಲ್ಲರದು ಜಾತಕ ಗೊತ್ತಾಗ್ಬಿಡ್ಬೇಕು. ಹಾ, ನಾವು ಬಯಸಿದ ತಕ್ಷಣ ಎಲ್ಲ ನಮಗೆ ಮ್ಯಾನಿಫೆಸ್ಟೇಷನ್ ಆಗ್ಬಿಡ್ಬೇಕು. ಯಾರು ಒಂದೇ ತಿಂಗಳಲ್ಲಿ ಸಾಧನೆ ಅಂದ್ರೆ ಹಾಗೆ ಅದರ ಅರ್ಥ ಇಲ್ಲ. ಎಲ್ಲೋ ಕೋಟಿಗೊಬ್ಬರು, ಅಂದ್ರೆ ಹಿಂದಿನ ಜನ್ಮದ ಸಾಧನೆ ಇರ್ತದೆ. ಧ್ರುವ ಬರೀ 5.5 ತಿಂಗಳಲ್ಲಿ ಆ ಬ್ರಹ್ಮಾನಂದ ಸ್ಥಿತಿಯನ್ನು ತಲುಪಿದ ಭಗವಂತ ಬ್ರಹ್ಮಾನಂದ, ಹಾ, ಆ ವಾಸುದೇವಿ ರೂಪಿ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಯ್ತು. ಹೇಗೆ ಅಂತಂದ್ರೆ ಅವನ ಹಿಂದಿನ ಜನ್ಮದ ಸಾಧನೆ ಇತ್ತು. ಹಿಂದಿನ ಜನ್ಮದಲ್ಲಿ ಅವನು ಆಲ್ರೆಡಿ ಅವನಿಗೆ ಮೋಕ್ಷ ಆಗಿತ್ತು. ಆದರೆ ಇನ್ನು 5 ತಿಂಗಳು ಅವನು ನಿರಂತರ ಸಾಧನೆ ಮಾಡಿದ್ರೆ ಆದ್ರೆ ಸಂಪೂರ್ಣವಾಗಿ ಅವನಿಗೆ ಆ ದೇಹವನ್ನು ತ್ಯಾಗ ಮಾಡಿ ಹೋಗ್ತಾ ಇದ್ದ. ಆದ್ರೆ ಅವನಲ್ಲಿ ಒಂದು ಆಸೆ ಬಂತು, ಕೋರಿಕೆ ಏನಂತಂದ್ರೆ, ಅಯ್ಯೋ, ಅವನಿಗೆ ಒಬ್ಬ ಸ್ನೇಹಿತ ಇದ್ದ, ರಾಜಕುಮಾರನ ಮಗ. ನಾನು ಒಂದ್ ವೇಳೆ ರಾಜಕುಮಾರನ ಮಗ ಆಗಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ, ಎಷ್ಟೆಲ್ಲ ನಾನು ಎಂಜಾಯ್ ಮಾಡ್ಬೋದಿತ್ತು ಅನ್ನೋ ಒಂದು ಥಾಟ್ ಬಂತು. ಅದಕ್ಕೆ ಹೇಳಿದ್ದು, ಧ್ಯಾನ ಮಾಡುವವರು, ಸಾಧನೆ ಮಾಡ್ತಾ ಇರುವವರು ಅನಾವಶ್ಯಕವಾಗಿ ಒಂದೇ ಒಂದು ಥಾಟ್ ಬರಬಾರ್ದು. ಯಾಕೆಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಇರ್ತದೆ. ಅವನು ಬರೀ ಯೋಚನೆ ಮಾಡಿದ, ಅದು ಮ್ಯಾನಿಫೆಸ್ಟೇಷನ್ ಆಯ್ತು. ಅಂದ್ರೆ ಅವನು ಮೋಕ್ಷಕ್ಕೆ ಹೋಗ್ಬೇಕಾದವನು ಪುನಃ ಜನ್ಮ ತಗೊಂಡು ಬರ್ಬೇಕಾಯ್ತು. ಯಾಕೆಂದ್ರೆ ಅದೊಂದು ಆಲೋಚನೆ, ಅಂದ್ರೆ ಕೊರಗಿತ್ತು ಅವನಿಗೆ, ಒಂದು ಕೊರಗಿತ್ತು. ಏನಂದ್ರೆ ನಾನು ಬರೀ ಸಾಧನೆ ಮಾಡ್ತಾ ಜೀವನ ಕಳೆದೆ, ನನ್ನ ಸ್ನೇಹಿತ ರಾಜನ ಮಗನಾಗಿ ಹುಟ್ಟಿ ಎಂತ ಭೋಗದಲ್ಲಿ ಕಳೆದ, ನಾನು ಒಂದು ವೇಳೆ ರಾಜನ ಮಗನಾಗಿದ್ರೆ ಅನ್ನ ಒಂದೇ ಒಂದು ತಾಟು ಮತ್ತೊಂದು ಜನ್ಮ ತಗೊಳ್ಳುವ ಹಾಗೆ ಮಾಡ್ತದೆ. ಅವನೇ ಧ್ರುವನಾಗಿ ಹುಟ್ಟಿದ, ರಾಜನ ಮಗನಾಗಿ ಹುಟ್ಟಿದ. ಆದ್ರೆ ಅವನ ಆಸೆ ಒಂದೇನೋ, ರಾಜನ ಮಗನಾಗಿ ಹುಟ್ಟಬೇಕು ಅಂತ ಅಷ್ಟೇ. ಅದಕ್ಕೆ ರಾಜನ ಮಗನಾಗಿ ಹುಟ್ಟಿದ. ಸಣ್ಣ 5 ವರ್ಷಕ್ಕೆ ಅವನಿಗೆ, ಆದ್ರೆ ಹಿಂದಿನ ಜನ್ಮದ ಸಾಧನೆ ಇತ್ತಲ್ವಾ, ಅದು ಪುನಃ ಎಳಿತಾ ಇತ್ತು. ಕೂಡಲೇ ಅವನಿಗೆ ಯಾವುದೋ ಒಂದು ಘಟನೆ ಆಯ್ತು. ಅವನ ಆ, ಏನು ಆ, ಚಿಕ್ಕಮ್ಮ ಆ, ಅವನಿಗೆ ಅವಮಾನ ಮಾಡಿದ್ಲು. ಬಹಳ ಬೇಜಾರಾಗ್ತದೆ. ತಾಯಿ ಹತ್ರ ಬಂದ, ಸುನೀತಿ ಅಮ್ಮ, ನಾನು ಹೀಗಾಗಿದೆ. ಅದಕ್ಕೆ ಅವಳು ನಾ ಅಂದ್ರೆ ಹಾಗೆ ಹೇಳ್ತಾಳೆ ತಾಯಿ, ಹೌದಪ್ಪ, ನಮ್ಮಂತಹ ದುಃಖದಲ್ಲಿರೋರಿಗೆ ಆ ನಮ್ಮ ದುಃಖವನ್ನು ಪರಿಹಾರ ಮಾಡ್ಬೋದು ಅಂತಿದ್ರೆ ಅದು ಪರಮಾತ್ಮ ಮಾತ್ರ, ಭಗವಂತ ಮಾತ್ರ. ಅವನಿಂದ ಎಲ್ಲವೂ ಸಾಧ್ಯ ಇದೆ. ನೀನು ಆ ದೇವರನ್ನ ಕಾಣು. ಹೇಗಮ್ಮ ದೇವರನ್ನ ಕಾಣು? ತಪಸ್ಸು ಮಾಡಬೇಕು, ನಿರಂತರ ಧ್ಯಾನ. ಧ್ಯಾನ ಮಾಡಿ ತಪಸ್ಸು ಮಾಡು. ಆ ಅದರಿಂದ ದೇವರು ಸಿಗ್ತಾನೆ. ಹೌದಾ, ನಾವು ಕೇಳಿದ್ದನ್ನು ಕೊಡ್ತಾನೆ, ಖಂಡಿತ ಕೊಡ್ತಾನೆ. ಆ ಸ್ಥಾನವನ್ನು, ನಮ್ಮಪ್ಪನ ತೊಡೆಯ ಮೇಲೆ ಕುತ್ಕೊಳ್ಳುವ ಸ್ಥಾನವನ್ನು ಕೊಡ್ತಾನೆ. ನೀನು ಕೇಳಿದ ಸ್ಥಾನವನ್ನು ಕೊಡ್ತಾನೆ. ಅಂದಾಗ ಆ ಹುಡುಗ ಹೊರಟೋಗ್ತಾನೆ. ಹೋಗಿ ಅಲ್ಲಿ ನಾರದರು ಸಿಗ್ತಾರೆ ಅಡ್ಡದಾರಿಯಲ್ಲಿ. ಅವ್ರು ಬೈತಾರೆ, ಏನಯ್ಯ ನಿನಗೆ ತಲೆಗೆ ಕಟ್ಟಿದ್ಯಾ, 5 ವರ್ಷದ ಹುಡುಗ, ನೀನ್ ತಪಸ್ ಮಾಡಕ್ ಹೊಂಟಿದ್ವಿ ಅಂತ ಹೇಳಿ. ಇದೆಲ್ಲ ಆಗೋದಲ್ಲ. ಇಂಥ ಸಣ್ಣ ಮಕ್ಕಳಿಗೆ ಇಂಥ ಅವಮಾನ, ಹೊಡೆತ, ಬೈಗಳು ಇಂಥ ಬೇಕಾದಷ್ಟು ಆಗ್ತಿತ್ತು. ಅದನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಬಾರ್ದು. ಹೋಗು ಅಂತ ಹೇಳಿ ಅವರು ಹೇಳ್ತಾರೆ, ಇಲ್ಲ ಇಲ್ಲ ಗುರುಗಳೇ, ನಾನು ದೇವರನ್ನ ಕಾಣದ ಹೊರತು ವಾಪಸ್ ಹೋಗ್ಲಿಕ್ಕಿಲ್ಲ. ನನಗೆ ಅಷ್ಟು ಅವಮಾನ ಆಗಿದೆ ಅಂತ ಹೇಳಿ ಆ ಧ್ರುವ ಹೇಳ್ತಾನೆ. ಆಯ್ತು ಅಂತ ಹೇಳಿ, ಹೌದಾ, ಅಷ್ಟು ನಿನಗೆ ಉತ್ಸಾಹ ಇದೆ ಅಂತಂದ್ರೆ ಖಂಡಿತ ನಾನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿ ಆ ಧ್ಯಾನ ಮಾಡುವ ಸ್ಥಿತಿ, ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನ ಹೇಳಿಕೊಡ್ತಾರೆ. ಆಗ ಅವನು ಕಾಡಿನಲ್ಲಿ ಕುಳಿತು ನಿರಂತರ 5.5 ತಿಂಗಳು, ಎಷ್ಟು ಅಂದ್ರೆ ಅದನ್ನ ಹೇಳ್ತಾರೆ. ನಾನು ಭಾಗವತ ಹೇಳುವಾಗ ಹೇಳಿದ್ದೆ ಅದನ್ನು. ಮೊದಲು ತಿಂಗಳು, ಮೊದಲು 1 ತಿಂಗಳು ಬರೀ 3 ದಿವಸ, 3 ದಿನಕ್ಕೆ ಒಮ್ಮೆ ಆ ಏನು ಬೇಲದ ಹಣ್ಣು ಮತ್ತೆ ನೀರು ಕುಡಿದು ಆ ಧ್ಯಾನ ಮಾಡಿದ. ದೇವರು ಬರಲಿಲ್ಲ. ಛೇ ಛೇ ಛೇ, ನಾನು ಮಾಡ್ತಾ ಇರೋ ಸಾಧನೆ ಸಾಕಾಗ್ತಾ ಇಲ್ಲ ಅಂತ ಕಾಣಿಸ್ತು. 2ನೇ ತಿಂಗಳು ಬೇಲದ ಹಣ್ಣನ್ನು ಬಿಟ್ಟು ಆ ಬಿಲ್ಲ ಪತ್ರೆ ಇತ್ತು, ಆ ಎಲೆ ಮತ್ತೆ ನೀರು ಕುಡಿದು ಅದನ್ನು 6 ದಿನಕ್ಕೆ ಒಂದ್ಸಾರಿ ತಿಂದು ಸಾಧನೆ ಮಾಡಿದ. ಆದ್ರೂ ದೇವ್ರು ಬರ್ಲಿಲ್ಲ. 2 ತಿಂಗಳಾಯ್ತು. ಛೇ ಛೇ, ದೇವ್ರು ಬರ್ತಾ ಇಲ್ಲ, ನನ್ನ ಸಾಧನೆ ಯಾಕೋ ಅಷ್ಟು ಕಠಿಣ, ಸಾಕಾಗ್ತಾ ಇಲ್ಲ ಅಂತ ಹೇಳಿ ಮತ್ತೆ 3ನೇ ತಿಂಗಳು ಆ ಎಲೆನೂ ಬಿಟ್ಟ, ಬರೀ ನೀರು ಕುಡಿದು. ಎಷ್ಟು ದಿನ ಅಂತಂದ್ರೆ 9 ದಿನಕ್ಕೊಮ್ಮೆ, ಅಂದ್ರೆ ತಿಂಗಳಲ್ಲಿ ಬರೀ 3 ಸಾರಿ, 3 ಸಾರಿ ಮಾತ್ರ ನೀರು ಕೊಡು, ಬರೀ ನೀರು ಕುಡಿದು ನಿರಂತರವಾಗಿ ಹಗಲು ರಾತ್ರಿ ಧ್ಯಾನ ಮಾಡಿದ. 3ನೇ ತಿಂಗಳು ಕಳೀತು, ದೇವ್ರು ಬರ್ಲಿಲ್ಲ. ಛೇ, ಇದೇನಿದೆ, ಇಷ್ಟು ಕಠಿಣ ಸಾಧನೆ ಮಾಡಿದ್ರು ದೇವ್ರು ಬರ್ಲಿಲ್ಲಲ್ಲ ಅಂತ ಹೇಳಿ ಮತ್ತೆ 4ನೇ ತಿಂಗಳು ನೀರನ್ನು ಬಿಟ್ಟು ಬರೀ ಗಾಳಿಯನ್ನ ಸೇವನೆ ಮಾಡ್ತಾ ನಿರಂತರವಾಗಿ ಸಾಧನೆ ಮಾಡಿದ. 4 ತಿಂಗಳಾಯ್ತು, ದೇವ್ರು ಬರ್ಲಿಲ್ಲ. 5 ತಿಂಗಳಾಯ್ತು, ದೇವ್ರು ಬರ್ಲಿಲ್ಲ. ಆ ಅದು 15 ದಿನ ಆಮೇಲೆ ಲಾಸ್ಟಿಗೆ ಅಂತ ಉಸಿರನ್ನೇ ನಿಲ್ಲಿಸ್ಬಿಟ್ನಂತೆ. 4ನೇ ತಿಂಗಳು ಮುಗಿದು ಯಾವಾಗ 5ನೇ ತಿಂಗಳು ಬಂತು, ಉಸಿರೇ ಅಂದ್ರೆ ನಾವು ದಿನ ಉಸಿರಾಟ ಮಾಡ್ತೀವಲ್ಲ, ಹಂಗಲ್ಲ ಅವ್ನು. ದಿನಕ್ಕೂ 2 ಸಾರಿ ಉಸಿರು ಬಿಡ್ತಾ ಇದ್ನಂತೆ. ಅಂದ್ರೆ ಅಷ್ಟು ಉಸಿರನ್ನು ಕೂಡ ನಿಲ್ಲಿಸಿಬಿಟ್ಟ.
ಆಗ ಅದನ್ನ ತಡ್ಕೊಳ್ಲಿಕ್ಕಾಗಲಿಲ್ಲ ಅವನ ತಪೋಶಕ್ತಿಯನ್ನು. ಕೊನೆಗೆ ಇಂದ್ರ ಅವರೆಲ್ಲ ಹೋಗಿ ಆ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ತಪಸ್ಸು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. 5 ವರ್ಷದ ಹುಡುಗ, ಆದ್ರೆ ಅವನು ತಪಸ್ಸಿನ ಆ ಶಕ್ತಿ ನಮಗೆ ಅದನ್ನು ತಡ್ಕೊಳಕ್ ಆಗ್ತಾ ಇಲ್ಲ. ಆ, ಎಲ್ಲಿ ಆ ಆ ತಪೋಜ್ವಾಲೆ ಅಷ್ಟು ಬೆಂಕಿ ಬರ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ನೀನು ಹೋಗಿ ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ, ಆಗ ನಾರಾಯಣ ಬರ್ತಾನೆ, ವಾಸುದೇವರು ಅಂತ ಬಂದು ಆ ಯಾರು ಒಳಗಿನಿಂದ ಮತ್ತೆ ಹೊರಗಿನಿಂದ ಧ್ರುವನಿಗೆ ಕಾಣಿಸಿಕೊಳ್ತಾನೆ. ಹಾಗೆ ಸಾಧನೆ ಅನ್ನೋದು ಅಷ್ಟು ಸುಲಭ ಅಲ್ಲ. ಹೆಂಗೆ ಬುದ್ಧನಿಗೂ ಕೂಡ 48 ದಿನ ಕಠಿಣ ಸಾಧನೆ, ಹಗಲು ರಾತ್ರಿ. ಆ ಹಾಗೆ ಕಠಿಣ ಸಾಧನೆಯ ಮೂಲಕ ಆ ಬುದ್ಧತ್ವ ಸ್ಥಿತಿಯನ್ನು ತಾನು ತಲುಪಿದ. ಹಂಗೆ ಸಾಧನೆ ಮಾಡ್ಬೇಕು. ನಾವು ಬರೀ ಹಗಲು ರಾತ್ರಿ ಬೇಡ, ರಾತ್ರಿ ಪೂರ್ತಿ ಯಾರು ಕೂತ್ಕೊಳ್ಳಿ, ಸಾಧನೆ ಮಾಡಿ. ಖಂಡಿತ ಸಾಧನೆ ಅನ್ನೋದು ಯಾವತ್ತೂ ವ್ಯರ್ಥ ಆಗೋಲ್ಲ. ಆ, ಇನ್ನು ನಾವು ಇದರಲ್ಲಿ ಕ್ಲಾಸಿಗೆ ಹೋಗುವಾಗ, ಕೋಚಿಂಗ್ ಕ್ಲಾಸ್ ನಮಗೆ ಒಬ್ಬ ಲೆಕ್ಚರ್ ಹೇಳ್ತಾ ಇದ್ರು ಯಾವಾಗ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತದೆ. ಆ ಪ್ರಯತ್ನ ನಿರಂತರವಾಗಿರುತ್ತೆ. ಎದೆಗೆ ಬಿದ್ದ ಬೀಜ, ಭೂಮಿಗೆ ಬಿದ್ದ ಬೀಜ, ಅದಕ್ಕೆ ಸಮಯ ಸಂದರ್ಭ ಬಂದಾಗ ಮೊಳಕೆ ಆಗೇ ಇರ್ತದೆ. ಮಳೆ ಬೀಳಲಿ ನೋಡ್ರಿ, ಎಷ್ಟೊಂದು ಬೀಜ ಬಿದ್ದಿರ್ತದೆ ಬೇಸಿಗೆಯಲ್ಲಿ, ರೋಡ್ ಬೀದಿಯಲ್ಲಿ, ಆದ್ರೆ ಯಾರಿಗೂ ಕಾಣಿಸಲ್ಲ ಅದು. ಒಂದು ಸಾರಿ ಮಳೆ ಬಿದ್ದರೆ ಎಲ್ಲ ಕಡೆ ಹಚ್ಚ ಹಸಿರು ಶುರುವಾಗ್ತದೆ. ಅದರ ಮೂಲ ಯಾವುದು? ಎಲ್ಲ ಕಡೆ ಬೀಜ ಉದುರಿ ಬಿದ್ದಿದೆ. ಆದ್ರೆ ಅದು ಮಳೆಗಾಗಿ ಕಾಯ್ತಾ ಇತ್ತು, ತನ್ನ ಸಮಯ ಬಂತು, ಎಲ್ಲ ಕಡೆ ಚಿಗುರಿತು. ಹಾಗೆ ಎದೆಗೆ ಬಿದ್ದ ಅಕ್ಷರ, ಅಕ್ಷರ ಜ್ಞಾನ ಅನ್ನೋದು ಯಾವತ್ತೂ ವ್ಯರ್ಥ ಅಲ್ಲ. ಎಲ್ಲೋ ಒಂದು ಕಡೆ ಯಾವಾಗ ಒಂದ್ ಕಡೆ ಅದು ಏನೋ ಫಲವನ್ನು ಕೊಟ್ಟೇ ಕೊಡ್ತದೆ. ಹಾಗಾಗಿ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿ, ಒಬ್ಬ ವಿದ್ಯಾವಂತನಿಗೆ ಇರುವ ಮರ್ಯಾದೆ ಅಥವಾ ರೆಸ್ಪೆಕ್ಟ್ ಅನ್ನೋದು ಆ ದುಡ್ಡು ಮಾಡಿದವನಿಗೆ ಇರೋಲ್ಲ. ಹಾಗಾಗಿ ಜ್ಞಾನಕ್ಕೆ ಅಷ್ಟು ಮಹತ್ವ ಇದೆ. ಅದನ್ನು ನಾವು ಇದನ್ನ ಹೇಳುವಾಗ ಒಂದು ಕತೆ ಹೇಳ್ತಾ ಇದ್ವಿ. ಏನು ಅಂದ್ರೆ, ಲಕ್ಷ್ಮಿಗೂ ಸರಸ್ವತಿಗೂ ಜಗಳ ಬಂತು. ನಾನು ಶ್ರೇಷ್ಠ ಅಂತ ಒಂದು, ಅದಕ್ಕೆ ನೋಡೋಣ ಅದನ್ನು ಪ್ರೂವ್ ಮಾಡೋಣ ಅಂತ ಹೇಳಿ, ಅದಕ್ಕೆ ಲಕ್ಷ್ಮಿ ಏನ್ ಮಾಡ್ಬಿಟ್ಲು, ಈ ಒಂದು ದೊಡ್ಡ ಜಾತ್ರೆ ಪಟ್ಟಣ ಇತ್ತು. ಅದರಲ್ಲಿ ಎಲ್ಲಾ ಕಡೆ ದುಡ್ಡು, ಅಂದ್ರೆ ಎಲ್ಲಾ ವಸ್ತುಗಳು ಕೂಡ ದುಡ್ಡು ಆಗ್ಬಿಡ್ತು. ಆವಾಗ ಎಲ್ಲಾ ಕಡೆ ವಸ್ತು ದುಡ್ಡು ಆಗ್ಬಿಟ್ರೆ ಯಾರು ಎಲ್ಲರೂ ಬಾಚ್ಕೊಂಡು ಹೋಗ್ತಾರೆ. ಎಲ್ಲಾ ಕಡೆ ನೋಡಿದ್ಯಾ ನನ್ನ ಶಕ್ತಿ ಸಾಮರ್ಥ್ಯ, ಎಲ್ಲವನ್ನ ಮೈ ಮರೆತು ದುಡ್ಡಿಗಾಗಿ ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಬ್ಯಾಗಲ್ಲೆಲ್ಲ ತುಂಬಿಕೊಂಡೆಲ್ಲ ಹೋಗಾಕ, ಈ ಕಡೆ ಸರಸ್ವತಿ, ಹೌದಾ ನನ್ನ ಶಕ್ತಿ ತೋರಿಸ್ತೇನೆ ನೋಡು ಅಂತ ಹೇಳಿ ಅವರೆಲ್ಲ ಬುದ್ಧಿನೇ ತಕೊಂಡ್ಬಿಡ್ಲಿ. ಅದು ದುಡ್ಡು ಅನ್ನುವ ಜ್ಞಾನನೂ ಇಲ್ಲ. ಕೊನೆಗೆ ಅಯ್ಯೋ ಇದನ್ನೇನು ತುಂಬ್ಕೊಂಡು ಹೊಂಟಿದೀವಿ ನಾವು ಅಂತ ಎಲ್ಲ ಬಿಸಾಕಿ ಹೊರಟ್ರಂತೆ. ಹಾಗೆ ಜ್ಞಾನ ಅನ್ನುವುದು ಬಹಳ ಮುಖ್ಯ ಆಗ್ತದೆ. ಮೊದಲ ಸ್ಥಾನ ಜ್ಞಾನಕ್ಕಿದೆ. ದುಡ್ಡು ಆಮೇಲೆ, ದುಡ್ಡು ಬೇಕು ಇಲ್ಲ ಅಂತಲ್ಲ, ಕೋಟ್ಯಾಧಿಪತಿ ಆಗ್ಬೇಕು, ಪ್ರತಿಯೊಬ್ಬರೂ ಆಗ್ಬೇಕು, ಅದು ಅವರ ಹಕ್ಕು. ಶ್ರೀಮಂತರಾಗಿ ಸಾಯ್ಬೇಕು. ಅದು ಬಿಟ್ಟು ಬಡವನಾಗಿ ಸಾಯೋದಲ್ಲ. ಬಡವನಾಗಿ ಹುಟ್ಟಿದ್ದು ನಮ್ ತಪ್ಪಲ್ಲ, ಆದ್ರೆ ಬಡವನಾಗಿ ಸತ್ರೆ ಅದು ನಮ್ದು ತಪ್ಪು ಅಲ್ವಾ. ಹಂಗಾಗಿ ನಮ್ಮಲ್ಲಿ ಕೀಳರಿಮೆ ಅನ್ನೋದು ಇರಬಾರ್ದು. ಶ್ರೀಮಂತರಾಗ್ಬೇಕು ಎಲ್ಲರೂ, ಭೋಗ ಜೀವನವನ್ನು ಅನುಭವಿಸ್ಬೇಕು. ಆದ್ರೆ ಹೊರಗಡೆಯಿಂದ ಮಾತ್ರ ಭೋಗಿಗಳಾಗಿರ್ಬೇಕು, ಒಳಗಡೆಯಿಂದ ನಿರ್ಲಿಪ್ತ ಸ್ಥಿತಿಯಲ್ಲಿರ್ಬೇಕು. ಯಾವುದನ್ನು ಹಚ್ಚಿಕೊಳ್ಳದೆ, ಯಾವುದರೊಳಗೂ ಕೂಡ ನಮ್ಮನ್ನು ನಾವು ಮರೆಯದೆ, ಸದಾ ನಿರಂತರ ಯೋಗಿಗಳ ಹಾಗೆ, ಜಗತ್ತಿನ ಕಣ್ಣಿಗೆ ಭೋಗಿಗಳ ಹಾಗೆ ಕಾಣಬಹುದು, ಆದ್ರೆ ಒಳಗಡೆಯಿಂದ ಒಬ್ಬ ಯೋಗಿ ಆಗಿರ್ಬೇಕು. ನಿರಂತರ ಯೋಗ ಸಾಧನೆ ಜೊತೆಗೆ ಭೋಗ ಜೀವನ, ಅದರಿಂದ ಏನಾಗ್ತದೆ, ಮಧ್ಯಮ ಮಾರ್ಗ. ಹ್ಮ್ ಹಾಗಾಗಿ ಅಧ್ಯಾತ್ಮದಲ್ಲಿ ಎಲ್ಲವನ್ನ ಬಿಡುವಂತ ಯಾರು ಹೇಳಿಲ್ಲ. ಕೃಷ್ಣ ಯೋಗೇಶ್ವರ ಅವನು. ಆದ್ರೆ ಹೇಳ್ತಾರೆ, ಅಮರಾವತಿಗೂ ಗಿಂತಲೂ ಮಿಗಿಲಾಗಿತ್ತು. ಅಂದ್ರೆ ಸ್ವರ್ಗದಲ್ಲಿ ಇರುವುದಕ್ಕಿಂತಲೂ ದ್ವಾರಕಾ ನಗರ ಅಷ್ಟು ಏನು ಶ್ರೀಮಂತಿಕೆಯಿಂದ ತುಂಬಿ ಹೋಗ್ತಾ ಇತ್ತು. ಆದ್ರೆ ಅವನು ದೊಡ್ಡ ಮಹಾ ಯೋಗೀಶ್ವರನಾಗಿದ್ದ ಕೃಷ್ಣ. ಹಾಗೆ ನಾವು ಒಳಗಡೆಯಿಂದ ಮಹಾ ಯೋಗೀಶ್ವರರಾಗಿ, ಯೋಗಿಗಳಾಗಿರ್ಬೇಕು. ಹೊರಗಡೆಯಿಂದ ಮಹಾಭೋಗಿಗಳ ಹಾಗೆ ಜೀವನ ಮಾಡಬೇಕು. ಅದು ಬಿಟ್ಟು ಸಂಸಾರದಲ್ಲಿ ನಾನು ಸಾಧನೆ ಮಾಡ್ತೇನೆ ಹಾಗೆ ಹೀಗೆ ಅಂತ ಹೇಳಿ ನಾವು ಹೊರಗಡೆಯಿಂದ ಎಲ್ಲ ಬಿಟ್ಕೊಂತ ಹೋಗುವುದು ಸಾಧನೆ ಇಲ್ಲ. ಕರ್ತವ್ಯ ಭ್ರಷ್ಟರಾಗ್ತೀವಿ, ಧರ್ಮ ಭ್ರಷ್ಟರಾಗ್ತೀವಿ. ಗಂಡನನ್ನ ಸರಿಯಾಗಿ ವಿಚಾರಿಸ್ಲಿಲ್ಲ ಅಂದ್ರೆ, ಹೆಂಡತಿಯನ್ನ ಸರಿಯಾಗಿ ನಾವು ವಿಚಾರಿಸ್ಲಿಲ್ಲ, ಮಕ್ಕಳನ್ನ, ಸಂಸಾರವನ್ನ ಸರಿಯಾಗಿ ನಾವು ಗಮನಿಸ್ಲಿಲ್ಲ ಅಂತ ಆದ್ರೆ ಕರ್ತವ್ಯ ಧರ್ಮ ಭ್ರಷ್ಟರಾಗ್ತೀವಿ. ಹಾಗಾಗಿ ಅದರಿಂದ ಕರ್ಮ ಬರ್ತದೆ. ಹಾಗಾಗಿ ಗೃಹಸ್ಥ ಧರ್ಮ ಅನ್ನುವುದು ಕೂಡ ಬಹಳ ಮುಖ್ಯ. ಸಂಸಾರ ಧರ್ಮ, ಕುಟುಂಬ ಧರ್ಮ, ಅದನ್ನು ಗೃಹಸ್ಥ ಧರ್ಮ, ಹೀಗೆ ಎಲ್ಲವೂ ಒಂದೇ. ಜೊತೆಗೆ ಆ ಏನು ಸಮಾಜ ಧರ್ಮ, ಹೀಗೆ ಪ್ರತಿಯೊಂದು, ಮತ್ತೆ ವೈಯಕ್ತಿಕ ಧರ್ಮ, ಹೀಗೆಲ್ಲ ಅದು ಲಾ ಆಫ್ ಕರ್ಮದಲ್ಲಿ ಬರ್ತದೆ. ಹೀಗೆ ನಾವು ಪ್ರತಿಯೊಂದರಲ್ಲೂ ಕೂಡ ಯಾವುದನ್ನು ನಾವು ನಮಗೆ ಸಂಬಂಧ ಇಲ್ಲ ಅನ್ನೋ ಹಾಗೆ ಬರೀ ನಮ್ಮ ಸ್ವಾರ್ಥವನ್ನೇ ನೋಡಬಾರ್ದು.
ಆತ್ಮ ಸಾಧನೆ ಅನ್ನುವುದನ್ನ ಇರಬೇಕೇ ಹೊರತು ನಮಗೆ ಎಲ್ಲೆಲ್ಲ ನಮ್ಮ ಕರ್ತವ್ಯಗಳಿದ್ದಾವೆ ಅಂದ್ರೆ ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಗಂಡನಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಸಹೋದರನಾಗಿ, ಸ್ನೇಹಿತನಾಗಿ, ಒಬ್ಬ ಪ್ರಜೆಯಾಗಿ, ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸಲೇಬೇಕು. ಅದರ ಜೊತೆಗೆ ನಮ್ಮ ಆಧ್ಯಾತ್ಮ ಸಾಧನೆ ಅನ್ನೋದು ನಿರಂತರವಾಗಿರಬೇಕು. ಆಗ ನಾವು ಒಂದು ಪರಿಪೂರ್ಣ ಸ್ಥಿತಿಯನ್ನ ತಲುಪಲಿಕ್ಕೆ ಆಗ್ತದೆ. ಹಾಗಾಗಿ ಯಾರು ಕೂಡ ಋಷಿಮುನಿಗಳೆಲ್ಲ ನೋಡಿ, ಅವರೆಲ್ಲ ಹೆಂಡತಿ ಮಕ್ಕಳು ಎಲ್ಲರೂ ಇದ್ರು. ಎಲ್ಲರ ಜೊತೆಗೆ ಆ ಆ, ಇದರಲ್ಲಿ ಬರ್ತದೆ ಭಾಗವತದಲ್ಲಿ ಕರ್ದಮ ಪ್ರಜಾಪತಿ ಅಂತ ಹೇಳಿ, ದೇವಭೂತಿ ಮತ್ತು ಕರ್ದಮ ಪ್ರಜಾಪತಿ. ಅವನಿಗೆ ಇರುವುದು ಒಂದೇ, ನಾನು ಬ್ರಹ್ಮಾನಂದ ಸ್ಥಿತಿಯನ್ನು ತಲುಪಬೇಕು, ಪರಮಾತ್ಮನನ್ನು ಕಾಣಬೇಕು ಅಷ್ಟೇ, ನನಗೇನು ಜೀವನದ ಉದ್ದೇಶ ಏನಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇರ್ತಾನೆ. ಆಗ ಏನು ಸ್ವಯಂಭುವ ಮನು ಅವನ ಮಗಳನ್ನ ಕರ್ಕೊಂಡು ಬರ್ತಾನೆ. ಯಾಕಂದ್ರೆ ಭಗವಂತ ಅವನಿಗೆ ಆದೇಶ ಮಾಡಿರ್ತಾನೆ, ನಿನ್ನ ಮಗಳನ್ನ ಕರ್ದಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಬೇಕು. ಆಗ ಅವನು ಬಂದು ಕೇಳ್ತಾನೆ. ಆಗ ಅವನು ಆಯ್ತು, ನನಗೆ ಹೀಗೆ ಉದ್ದೇಶ ಇದೆ, ಆದ್ರೆ ದೇವರ ಸಂಕಲ್ಪ ಇದೆ, ನಾನು ಮದುವೆ ಆಗ್ತೇನೆ, ಮಕ್ಕಳಾಗುವವರೆಗೂ ಇರ್ತೇನೆ, ಆಮೇಲೆ ನಾನು ಪುನಃ ಆಧ್ಯಾತ್ಮ ಸಾಧನೆಗೆ ಹೋಗಬೇಕು. ಕೊನೆಗೆ ಅವನು ಮದುವೆ ಆಗಿ 9 ಮಕ್ಕಳು. 9 ಮಕ್ಕಳು, ಮದುವೆ ಬೇಡ, ಏನು ಬೇಡ ಅನ್ನೋವನಿಗೆ ಸಂಸಾರ ಆಗ್ತದೆ. 9 ಜನ ಹೆಣ್ಣು ಮಕ್ಕಳು ಆಗ್ತಾರೆ. ಲಾಸ್ಟ್ಗೆ 10ನೇವನು ಭಗವಂತ ಕಪಿಲ ವಾಸುದೇವನಾಗಿ ಅವತಾರ ಮಾಡಿ ಬರ್ತಾನೆ. ಕೊನೆಗೆ ಆ ಎಲ್ಲಾ 9 ಜನ ಹೆಣ್ಣು ಮಕ್ಕಳಿಗೆ ಪುನಃ ಮದುವೆ ಮಾಡಿ ಕೊಡ್ತಾನೆ. ವಯಸ್ಸಾದ ಅಂದ್ರೆ ತನ್ನ ಎಲ್ಲಾ ಕರ್ತವ್ಯಗಳ ನಿಭಾಯಿಸಿದ ಮೇಲೆ ತನ್ನ ಪತ್ನಿಯ ಆ ಏನಂತೀವಿ ಅಂದ್ರೆ ಅವಳಿಗೆ ಒಪ್ಪಿಗೆಯನ್ನು ಪಡೆದು ಆ ಪುನಃ ಅವನು ಸಾಧನೆಗೆ ಹೋಗಿ ನಿರಂತರ ಸಾಧನೆಯನ್ನು ಆ ಪರಮಾತ್ಮನನ್ನೇ ಹೋಗಿ ಸೇರ್ತಾನೆ, ಕರ್ದಮ ಪ್ರಜಾಪತಿ ಅಂತ ಹೇಳಿ. ಆ ಆಗ ಆ ದೇವಭೂತಿಗೆ ಆ ಜ್ಞಾನೋದಯ ಆಗ್ತದೆ. ಅಂದ್ರೆ ಎಲ್ ಎ- ದೇವರನ್ನ ಈಗಾಗಲೇ ಕರ್ದಮ ಪ್ರಜಾಪತಿ ಆ ದೇವರನ್ನ ಕಂಡು ಆ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇರ್ತಾನೆ. ಆಗ ಆ ಅವರಲ್ಲಿ ಹೋಗಿ ಕೇಳ್ತಾರೆ, ನಾವು ನಿಮ್ಮನ್ನ ಯಾಕೆಂದ್ರೆ ದೇವರನ್ನ ಕಂಡವ್ರ ಹತ್ರ ಹೋಗಿ ನಾವು ದೇವರನ್ನ ತೋರಿಸ್ರಿ ಅಂದ್ರೆ ಅವರು ತೋರಿಸ್ಬಿಡ್ತಾರೆ, ಅಥವಾ ಆ ಮಾರ್ಗವನ್ನು ನಮಗೆ ಹೇಳ್ಕೊಡ್ತಾರೆ. ಅವ್ರ ಹತ್ರ ಹೋಗಿ ನಾವು ಅದನ್ನೇ ಕೇಳ್ಬೇಕೆ ಹೊರತು ನನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನನಗೆ ಮನೆ ಇಲ್ಲ ಅಂತ ಕೇಳಬಾರ್ದು, ಅದು ಮೂರ್ಖತನ. ಆದ್ರೆ ಅವಳು ಅದನ್ನೇ ಹೇಳ್ತಾಳೆ, ನಾನು ಅದನ್ನ ಕೇಳೋದು ಬಿಟ್ಟು ನಿಮ್ಮ ಹತ್ರ ಬಂದು ನಾನು ಆ ಮಕ್ಕಳು ಬೇಕು ಅಂತ ಕೇಳ್ತಾಳು. ಆವಾಗ ಅದಕ್ಕೆ ಆಯ್ತು ಅಂತ ಹೇಳಿ ಅವನು ಅದನ್ನು ಕೊಡ್ತಾನೆ, ಮಕ್ಕಳನ್ನು ಕೊಟ್ಟ. ಆದ್ರೆ ನಿಜವಾಗ್ಲೂ ಯಾವುದನ್ನ ಪಡಿಬೇಕಾಗಿತ್ತು ಅದನ್ನು ಕೇಳಲಿಲ್ಲ ಅಂತ ಹೇಳಿ ಕೊನೆಗೆ ಅವಳಿಗೆ ಅವಳ ಮಗ ಕಪಿಲ ವಾಸುದೇವ ಅವನು ಉಪದೇಶ ಮಾಡಿ ಅವಳು ಕೂಡ ಪುರ ಧ್ಯಾನ ಸಾಧನೆಯನ್ನು ಮಾಡಿ ಆ ಮೋಕ್ಷ ಸಾಧನೆಯನ್ನು ಮಾಡ್ತಾಳೆ. ಹಾಗೆ ನಾವು ಮೈ ಮರಿಬಾರದು ನಮ್ಮ ಸಾಧನೆಯ ಬದುಕಿನಲ್ಲಿ. ಹಾಗೆ ಕಾಯಿನ ವಾಚ ಮನಸ್ಸಿನಿಂದ ಇರುವ ಅಧ್ಯಾತ್ಮ ನಾಮ ಪ್ರಕೃತಿ ಸ್ವಭಾವ ಕರೋಮಿ ಎಂಬ ಸಕಲಂ ಪ್ರಶ್ನೆ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್ಸ್. ಯಾರಿಗಾದರೂ ಏನಾದರೂ ಅನುಭವಗಳು, ಏನಾದರೂ ಡೌಟ್ಸ್ ಇದ್ರೆ ಎನ್ರೈಸ್ ಮಾಡಿ ಮಾತಾಡಿ ಬೇಗ ಬೇಗ. ಆಮೇಲೆ ನಮ್ಮನ್ನು ನಾವು ಕಂಪೇರ್ ಮಾಡಬಾರ್ದು, ಆಯ್ತಾ? ಎಲ್ಲರ ಆ, ಆಮೇಲೆ ಆ, ಎರಡು ಎರಡು ಸಂಕಲ್ಪಗಳಿರ್ತದೆ. ಒಂದು ನಾವು ಲೌಕಿಕವಾಗಿ ಒಂದು ಏನೋ ಸಂಕಲ್ಪಗಳನ್ನು ಮಾಡಿ ಅದರ ಹಿಂದೆ ಹೊರಟಿರ್ತೀವಿ, ಆದ್ರೆ ನಮ್ಮ ಸೋಲ್ ಪರ್ಪಸೇ ಬೇರೆ ಇರ್ತದೆ ಅಲ್ವಾ? ಅಂದ್ರೆ ನಾವು ಬಂದಿರುವ ಉದ್ದೇಶವೇ ಬೇರೆ ಇರ್ತದೆ, ಆದ್ರೆ ನಾವು ಮಾಡ್ಲಿಕ್ಕೆ ಹೊರಟಿದ್ದೇ ಬೇರೆ ಇರ್ತದೆ. ಆವಾಗ ನಮ್ಮ ಸೋಲು ಅದರಿಂದ ನಮ್ಮನ್ನ ಯಶಸ್ವಿಯಾಗ್ಲಿಕ್ಕೆ ಬಿಡೋದು. ಅಂದ್ರೆ ನಾವು ಯಾವ ಉದ್ದೇಶಕ್ಕೆ ಬಂದಿದ್ದೇವೋ ಅದನ್ನ ಮಾಡ್ಲಿಕ್ಕಾಗಿ ನಮ್ಮನ್ನು ಪ್ರೇರೇಪಣೆ ಮಾಡ್ತದೆ ಹೊರತು ಆ ನಾವು ಇನ್ನೊಂದು ಯಾವುದೋ ಲೌಕಿಕ ಮಾರ್ಗವನ್ನ ಅರಸಿ ಹೊರಟಿರ್ತೀವಿ, ಅಲ್ಲಿ ನಮಗೆ ಯಶಸ್ವಿ ಏನಾದ್ರು ಸಿಗ್ತಾ ಇರೋದು. ಹಾಗಾಗಿ ನಮ್ಮ ಪರ್ಪಸ್ ಆಫ್ ಲೈಫ್ ಏನಿದೆ ಅದನ್ನ ಮಾಡುವ ಪ್ರಯತ್ನ ಮಾಡಬೇಕು. ಅದಕ್ಕೆ ನಮ್ಮ ಜೀವನದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೂ ಅದು ಏನಂತೀವಿ ನಮ್ಮ ಮಾರ್ಗ ಅದಲ್ಲ ಅಂತ ಅನ್ಕೋಬೇಕಷ್ಟೆ. ಅದು ಬಿಟ್ಟು ಅಂದ್ರೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಅನ್ನೋದು ಕೂಡ ಪ್ರಯತ್ನ ಅನ್ನೋದು ಕೂಡ ಯಶಸ್ಸಿನ ಒಂದು ಭಾಗವೇ ಅಲ್ವಾ? ಹಾಗಾಗಿ ಪ್ರಯತ್ನದಿಂದ ವ್ಯರ್ಥ ಏನಿಲ್ಲ, ವ್ಯರ್ಥವಾಗಿ ಯಾವುದನ್ನು ಕಳ್ಕೊಳ್ಳೋದು ಅಂತ ಏನಿಲ್ಲ. ಎಕ್ಸ್ಪೀರಿಯನ್ಸ್ ಆಗ್ತದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಆತ್ಮಕ್ಕೆ ಬೇಕಾಗಿರೋದು ಎಕ್ಸ್ಪೀರಿಯನ್ಸ್, ರಿಸಲ್ಟ್ ಅಲ್ಲ. ಹಾಗಾಗಿ ಸೋಲು ಗೆಲುವು ಬಗ್ಗೆ ಯೋಚನೆ ಮಾಡೋದು. ಅದಕ್ಕೆ ಕೃಷ್ಣ ಹೇಳಿದ ಕರ್ಮಿಣಿ ಮಾಲಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡು, ನಿನ್ನ ಪಾಲಿನ ಕರ್ತವ್ಯ ಉಂಟು. ಅದು ಬಿಟ್ಟು ನೀನು ಫಲಗಳನ್ನು ನಿರೀಕ್ಷೆ ಮಾಡಬೇಡ. ಯಾಕಂದ್ರೆ ನಿನಗೆ ಫಲ ಬೇಕಾಗಿಲ್ಲ. ಕರ್ಮ ಮಾಡು. ಯಾಕಂದ್ರೆ ಫಲ ಅವಶ್ಯಕತೆ ಇದ್ರೆ ಅದಕ್ಕೆ ನಿನಗೆ ಆ ಅದು ಸೂಕ್ತ ಇದ್ರೆ ಖಂಡಿತ ಬಂದೇ ಬರ್ತದೆ ಅಲ್ವಾ? ಹಾಗೆ ವೆರಿ ಗುಡ್ ಮಾಸ್ಟರ್ಸ್. ಯಾರಿಗೇನೋ ಡೌಟ್ಸ್ ಇಲ್ಲ? ಹ್ಮ್ ಯಾರಿಗೇನೋ ಅನುಭವಗಳಿಲ್ಲ?
ಹೇಮಾ ಮಾಸ್ಟರ್ ಹೇಗೆ ನಡೀತಾ ಇದೆ ಸಾಧನೆ? ಹಾ, ನಮಸ್ತೆ ಸರ್, ಚೆನ್ನಾಗ್ ನಡೀತಾ ಇದೆ. ಸ್ವಲ್ಪ ನೈಟ್ ಚೆನ್ನಾಗ್ ಆಗ್ತಾ ಇದೆ. ಹೌದಾ? ನಾನು ಇಲ್ಲಿ ಹಾಸನದಿಂದ ಬೆಂಗಳೂರಿಗೆ ಬಂದ್ಮೇಲೆ ಸ್ವಲ್ಪ ರಿಲೀಫ್ ಆಗಿದ್ದೀನಿ. ಇವಾಗ ಬಂದಿರೋದು. ಸ್ವಲ್ಪ ಕಿರಿಕ್ ಮಾಡ್ಬಿಟ್ರು ಅಲ್ಲಿ, ನೈಟ್ ಎಲ್ಲ ಕೂರುವೆ ಅಂದ್ಬಿಟ್ಟು ಊಟ ಮಾಡಲ್ಲ ನಿಮ್ಮಮ್ಮ ಮಗಳಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಇದ್ ಮಾಡಿದ್ವಿ. ಈಗ ಸರ್ ಸ್ವಲ್ಪ ಅವ್ರ ಕಡೆ ಆಗಿದೆ, ಈಗೆಲ್ಲ ಚೇಂಜ್ ಆಗಿದೆ, ಚೆನ್ನಾಗ್ ಆಗ್ತಾ ಇದೆ. ನಿಮ್ ಧ್ಯಾನಕ್ ಮತ್ ಬಂದ್ಮೇಲೆ ಚೆನ್ನಾಗೆಲ್ಲ ಆಗ್ತಾ ಇದೆ. ಬರ್ತಾ ಇದ್ದೀನಿ ಸರ್. ಬೆಳಗ್ಗೆ ಎಕ್ಸರ್ಸೈಸ್ ಎಲ್ಲ ಮುಗಿಸೋರ್ಗು ಇದ್ದಿ, ಆಮೇಲೆ ವಾಕ್ ಹೋಗ್ತೀನಿ. ಬೆಳಗಿನ ಜಾವದವ್ರು ಇರ್ತೀನಿ. ತುಂಬಾ ಚೆನ್ನಾಗ್ ಆಗ್ತಾ ಇದೆ. ವೆರಿ ಗುಡ್. ಎಲ್ಲಾದ್ರಲ್ಲೂ ಒಳ್ಳೇದಾಗ್ತಾ ಇದೆ ನನ್ಗೆ. ಆರೋಗ್ಯ ಎಲ್ಲ ಹೇಗಿದೆ ಈಗ? ಚೆನ್ನಾಗಿದೆ ಸರ್, ಚೆನ್ನಾಗ್ ಆಗ್ತಾ ಇದೆ. ವೆರಿ ಗುಡ್ ಮೇಡಮ್. ಏನು ಪ್ರಾಬ್ಲಮ್ ಇಲ್ಲ. ಹೆಚ್ಚು ಶಕ್ತಿ ಬಂದಿರಿ. ಅಷ್ಟೇ, ಶಕ್ತಿಮಾನ್ ಆಗ್ಬೇಕು. ಶಕ್ತಿಮಾನ್ ಆಗ್ಬಿಟ್ಟಿದೀನಿ ಅಂತ ನಮ್ಮ ಮನೆಯಲ್ರಿ. ಥ್ಯಾಂಕ್ ಯು ಸರ್ ಮಾತಾಡ್ಸಿದ್ದಕ್ಕೆ. ನಾನು ದೇವೇಂದ್ರ ಮಾಸ್ಟರ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ. ಸರ್ ಏನಿಲ್ಲ, ಮಾತಾಡೋದು ಏನಿಲ್ಲ. ಏನೂ ಇಲ್ವಾ ಹಂಗಾರೆ? ಓಕೆ, ಮಾಡ್ತಾ ಇದ್ದೀರಲ್ವಾ ಡೈಲಿ? ಮಾಡ್ತೀನಿ ಸರ್. ಹೇಗೆ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ ಸರ್. ಡೆವಲಪ್ಮೆಂಟ್ ಇದೆಯಾ? ಆಗ್ತಾ ಇದೆ ರೀ. ಓಕೆ, ಮಾಡ್ತಾ ಹೋಗಿ. ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮಾಸ್ಟರ್. ವಚನ ಹೇಳ್ತೀನಿ ಸರ್. ಬಸವಣ್ಣ ವಚನ ಹೇಳ್ತೀನಿ ಸರ್. ಹೇಳಿ ಹೇಳಿ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೇನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ನೆಂತೋಲಿವನಯ್ಯ. ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ, ನೀವಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ, ಅಕಟಕಟ ಎನ್ನವನೆನ್ನವನೆನ್ನಯ್ಯ, ಕೂಡಲ ಸಂಗಮ ದೇವಯ್ಯ. ಚೆನ್ನಾಗಿದೆ. ಹೇಳ್ತೀರಾ, ಎಕ್ಸ್ಪ್ಲೈನ್ ಮಾಡ್ತೀರಾ? ಬರಲ್ಲ ಸರ್ ಎಕ್ಸ್ಪ್ಲೇನ್ ಮಾಡಕ್ಕೆ, ಅಷ್ಟು ನೀಟಾಗಿ ಬರಲ್ಲ. ಅಷ್ಟೇ. ಓಕೆ, ಶಶಿಕಲಾ ಮಾಸ್ಟರ್ ಮಾತಾಡ್ತೀರಾ? ಏನ್ ಮೇಡಮ್, ಬಾಳ ಚಳಿ ಆಗ್ಬಿಟ್ಟದ? ಸೆಕೆ ಆಗ್ತಾ ಇದೆ ಸರ್ ಚಳಿಯಲ್ಲಿ. ಅಲ್ಲಿ ಮಳೆ ಅಲ್ಲ, ಕೇಳಿಸ್ತಾ ಇಲ್ಲ ಮೇಡಮ್ ನಿಮ್ದು. ಬ್ಯಾಂಗ್ಳೂರಲ್ಲಿ ಮಳೆ ಇಲ್ಲ. ಶಶಿಕಲಾ ಮಾಸ್ಟರ್ ಕೇಳಿಸ್ತಾ ಇಲ್ಲ. ಇವಾಗ ಮಾತಾಡಿ. ವಾಪಸ್ ಬ್ರೇಕ್ ಆಗ್ತಿದೆ. ಮಾತಾಡಿ ಮಾತಾಡಿ, ಜೋರ್ ಮಾತಾಡ್ಬೇಕು. ಚಳಿ ಇದೆ ರೀ ಸರ್, ಮಳೆ ಇದೆ ರೀ. ಇದೆ ರೀ ಚೆನ್ನಾಗಿತ್ತು ರೀ ಸರ್, ಕ್ಲಾಸ್ ತುಂಬಾ ಚೆನ್ನಾಗಿತ್ತು.
ಈ ಕೂಡ ನಮಗೆಲ್ಲ ಒಳ್ಳೇದಾಗತ್ತೆ ಸರ್. ಮತ್ತು ಇದು ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ನಡೆದ್ರಿ ಸರ್. ಅದನ್ನ ಹೇಳ್ಬೇಕು ಈಗ 2 ದಿವಸ ಕಾಯ್ತಾ ಇದ್ದೀವ್ರಿ ಹ್ಮ್ ಹಾಗೆಲ್ಲ ತರ ಸಂತೋಷವಾಗಿ ಚೆನ್ನಾಗಿದ್ರಿ sir. ಹೇಳ್ಬೇಕಂದ್ರೆ ಏನ್ ಹೇಳಿದ್ರು ಸ್ವಲ್ಪ ಕಮ್ಮಿ ಅನಿಸ್ತದ್ರಿ ಬಾರಿ ಇದೆ. ಮತ್ತೇನ್ ವಾಯ್ಸ್ ಬೇಕಾಗ್ತಿದೆ ಸ್ವಲ್ಪ ಹೌದಾ ಇರೋ ಕಡೆಗೆ. ಇರ್ಲಿ ಬಿಡ್ರಿ ಸರ್, ಮತ್ತೊಂದ್ಸಲ ಯಾವಾಗ ಮಾತಾಡ್ತೀರಿ Okay. ಓಕೆ ಸರ್, ಥ್ಯಾಂಕ್ ಯು. ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತಾಡಿ. ಏನು ಮೌನದಲ್ಲಿದ್ದೀರಿ? ಮಾತಾಡ್ಬೇಕು ಇವತ್ತಷ್ಟೇ, ಬೇಗ ಬೇಗ. ವಿಶಾಲ ಮಾಸ್ತರ್ ಮಾತಾಡಿ. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ. ಹ್ಮ್. ಸರ್, ನನ್ನ ಪ್ರಶ್ನೆ ಅಂದ್ರೆ ಚಕ್ರಸ್ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಮೂಲಾಧಾರ ಚಕ್ರದಲ್ಲಿ ಇದಾರೆ ಅಂದ್ಕೊಳ್ಳಿ, ಅವ್ರಿಗೆ ಗೊತ್ತಾಗಿದೆ ಸೊ ಅದ್ರಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಇದೇ ಜನ್ಮದಲ್ಲಿ ಅವರು ಅಪ್ ಟು ಆಜ್ಞಾ ಚಕ್ರ ತನಕ ಹೋಗ್ಬೋದಾ ಸಾಧನೆ, ನಿರಂತರವಾದ ಸಾಧನೆಯಿಂದ, ಅಥವಾ ಅದು ಟೈಮ್ ಹಿಡಿತದ? ಟೈಮ್ ಹಿಡಿತದೆ ಅಂದ್ರೆ ಈ ಜನ್ಮದಲ್ಲೇ ಸಾಧ್ಯ ಇದೆ. ಸಾಧ್ಯ ಇದೆ. Okay. Okay. ಸಾಧನೆ ಮಾಡ್ಬೇಕು, ಜಾಸ್ತಿ ಸಾಧನೆ ಮಾಡ್ಬೇಕು, ಚೆನ್ನಾಗಿ ಸಾಧನೆ ಮಾಡ್ಬೇಕು. ಅವರಿಗೆ ಅರಿವು ಬಂದಾಗ, ಅಂದ್ರೆ ನಾನು ಈ ಚಕ್ರದಲ್ಲಿ ಇದೀನಿ ಅಂತ ಹೇಳಿ ಅನ್ಕೊಂಡಾಗ ನಾವು ಮನಸ್ಸು ಮಾಡಿದ್ರೆ ಸಹಸ್ರಾರು ಚಕ್ರ ತನಕನೂ ಹೋಗ್ಬೋದು. ಅದು ನಿರಂತರವಾದ ಸಾಧನೆ. ನಿತ್ಯ ಅದು ಸಾಧನೆ. ಹಿಂದಿನ ಜನ್ಮದ್ದೇನಾದ್ರೂ ಲಿಂಕ್ ಇರುತ್ತಾ? ಅಂದ್ರೆ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ದು ಕೌಂಟ್ ಆಗುತ್ತಾ, ಅಥವಾ ನಮ್ಗೆ ಇದೇ ಜನ್ಮದಲ್ಲಿ ಅರಿವು ಬಂದಾಗ, ಅಂದ್ರೆ ನಾನು ಸಾಧನೆ ಸಹಸ್ರಾರು ಚಕ್ರ ತನಕ ಹೋಗ್ಬೇಕು ಅಂತ ರಿಯಲೈಸ್ ಆದಾಗ ಅದು ಏನು ಹಿಂದಿನ ಜನ್ಮದ ಕೌಂಟ್ ಆಗುತ್ತಾ, ಅಥವಾ ಇದೇ ಜನ್ಮ ನಾವು ಅಂದ್ಕೊಂಡಿದ್ದು ಈಡೇರುತ್ತಾ? ಹಿಂದಿನ ಜನ್ಮದ ಕೌಂಟ್ ಅಂದ್ರೆ ಅವ್ರ ಸಾಧನೆ ಅಂದ್ರೆ ಎಷ್ಟು ಸಾಧನೆ ಮಾಡಿದಾರ ಲಾಸ್ ಅಲ್ಲ, ಅಲ್ಲಿಂದಾನೇ ಶುರುವಾಗ್ತದೆ. ಕೆಲವ್ರು ಹೆಂಗೆ, ಈಗ ಇದೇ ಜನ್ಮದಲ್ಲಿ ಬಂದಿರ್ತಾರೆ ಧ್ಯಾನಕ್ಕೆ, ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದಿರಲ್ಲ. ಅದನ್ನ ಕೇಳ್ತಾ ಇದ್ದೀನಿ. ಅದೇ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿಲ್ಲ ಅಂದ್ರೂ ಕೂಡ ಅವ್ರದ್ದು ಇದೆ ಬಿಗಿನರ್ಸ್. ಅವ್ರು ಸಾಧನೆ ಆಗ್ತದೆ. ಎರಡನೇದಾಗಿ ಆ ಸ್ಥಿತಿಯಲ್ಲಿ ಇರೋರು ಧ್ಯಾನಕ್ಕೆ ಬರೋದೇ ಇಲ್ಲ. ಅರ್ಥ ನೀವು ಎಷ್ಟು ಪಕ್ಕದಲ್ಲೇ ಇದ್ರು, ಮನೆಯಲ್ಲೇ ಧ್ಯಾನ ಮಾಡೋರು ಇದ್ರು, ಬರೋಲ್ಲ ಅವ್ರು. ಅರ್ಥ ಇದೆ. ಇನ್ನು ಮಾಡೋದೆಲ್ಲಿ, ಸಾಧನೆ ಮಾಡಿ ಏರೋದೆಲ್ಲಿ ಮೇಲೆ. ಬಟ್ ಬಂದ್ರೆ ಖಂಡಿತವಾಗೂ ಅವಕಾಶ ಇದೆ, ಎಲ್ಲರೂ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಸರ್, ಹಿಂದೆ ಋಷಿ ಮುನಿಗಳು ಚಕ್ರನ ಬೀಜ ಮತಗಳ ಮುಖಾಂತರ ಉಚ್ಚರಿಸಿ ಅದನ್ನ ಆಕ್ಟಿವೇಟ್ ಮಾಡ್ಕೋತಾ ಇದ್ರು. ಈಗ ಈ ಜನ್ಮದಲ್ಲಿ ಅಂದ್ರೆ ಧ್ಯಾನದಲ್ಲಿ ನಾವು ಬರೀ ಶ್ವಾಸವನ್ನ ನೋಡ್ತಾ ಅದು ಆಕ್ಟಿವೇಟ್ ಮಾಡ್ಕೋಬಹುದಾ, ಅಥವಾ ಬೀಜ ಮಂತ್ರ ಹೇಳ್ಕೋಬೇಕಾ? ಬೀಜ ಮಂತ್ರ ಅಂದ್ರೆ ಅದು ಜಸ್ಟ್ ವೈಬ್ರೇಷನ್ ಏನ್ ಮಾಡ್ತದೆ, ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತದೆ ಅಲ್ವಾ? ಮಂತ್ರ ವಿಷಯವೂ ಅಷ್ಟೇ. ನಾವು ಆ ಬೀಜ ಮಂತ್ರವನ್ನ ಹೇಳಿದಾಗ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ. ಆ ಎನರ್ಜಿಯಿಂದ ಡೆವಲಪ್ ಆಗ್ತದೆ, ಆ ಒಂದು ಆಕ್ಟಿವೇಶನ್ ಆಗ್ಲಿಕ್ಕೆ ಶುರುವಾಗ್ತದೆ. ಧ್ಯಾನದಲ್ಲೂ ಅದೇ ಆಗ್ತದೆ. ರಾಜಯೋಗದಲ್ಲಿ ನೀವು ಯಾವಾಗ ಎನರ್ಜಿ ಫ್ಲೋ ಆಗ್ತದೆ ಮೇಲ್ಗಡೆಯಿಂದ, ಅದು ಫಸ್ಟ್ ಸಹಸ್ರಾರ ಆಜ್ಞಾ ಹಾಗೆ ಬರಲ್ಲ, ಸೀದಾ ಅದು ಕೆಳಗೆ ಆಜ್ಞಾ ಚಕ್ರಕ್ಕೆ ಹೋಗ್ತದೆ. ಫಸ್ಟ್ ಆಜ್ಞಾ ಚಕ್ರದಿಂದ ಮೇಲಕ್ಕೆ ಏರ್ತಾ ಬರ್ತದೆ ಒಂದೇ ಸಾರಿ. ಅಲ್ಲಿಂದ ಫಸ್ಟ್ ಯಾವುದು ಮೂಲಾಧಾರ ಚಕ್ರ ಮೊದಲು ನೇರವಾಗಿ ಹೋಗೋದು ಮೂಲಾಧಾರ ಚಕ್ರಕ್ಕೆ. ಫಸ್ಟ್ ಮೇಲಿಂದ ಕೆಳಗೆ, ಮೇಲೆ ಒಂದೊಂದೇ ಚಕ್ರಕ್ಕೆ ಪಾಸ್ ಆಗ್ತಾ ಬರಲ್ಲ, ಕೆಳಗೆ ಒಂದೇ ಸರಿ ಸುಷುಮ್ನಾ ನಾಡಿಯ ಮೂಲಕ ನೇರವಾಗಿ ಆ ಎನರ್ಜಿ ಏನಿದೆ ಹೋಗಿ ಮೂಲಾಧಾರಕ್ಕೆ ಹೋಗಿ ಬಿದ್ದು ಅಲ್ಲಿಂದ ಮೇಲಕ್ಕೆ ಬರ್ತದೆ ಎನರ್ಜಿ, ಶಕ್ತಿ ಅನ್ನೋದು. ಆ ಶಕ್ತಿ ಏನ್ ಮಾಡ್ತದೆ, ಮೇಲೆ ಏರಿ ಬರುವಾಗ ಒಂದೊಂದೇ ಚಕ್ರವನ್ನ ಆಕ್ಟಿವೇಟ್ ಮಾಡ್ತಾ ಬರ್ತದೆ. ಅದೇ ಕುಂಡಲಿನಿ ಜಾಗೃತಿ ಅಂದ್ರೆ. ಕುಂಡಲಿನಿ ಜಾಗೃತಿ ಅಂದ್ರೆ ಬೇರೆ ಏನಲ್ಲ, ಆ ಚಕ್ರಗಳು ಸಂಪೂರ್ಣ ಆಕ್ಟಿವೇಟ್ ಆಗ್ತಾ 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 ಒಂದು ಸ್ಥಿತಿ, ಸಹಸ್ರಾರ ಸ್ಥಿತಿಯನ್ನು ತಲುಪುವುದೇ ಕುಂಡಲಿನಿ ಜಾಗೃತಿ. ಕುಂಡಲಿನಿ ಅಂದ್ರೆ ಪ್ರತಿಯೊಬ್ಬರಲ್ಲೂ ಇರುವಂತಹ ಆ ಒಂದು ಎನರ್ಜಿ, ಶಕ್ತಿ ಸುಪ್ತವಾಗಿ ಮಲಗಿರ್ತದೆ, ಅದನ್ನು ನಾವು ಎಬ್ಬಿಸ್ಬೇಕು. ಅದಕ್ಕೆ 2 ಮಾರ್ಗ ಇದೆ, ರಾಜಯೋಗ ಮತ್ತೆ ಹಠಯೋಗ. ರಾಜಯೋಗದಲ್ಲಿ ನಾವು ಶ್ವಾಸದ ಮೇಲೆ ಗಮನ ಇಟ್ಟು ಅದು ಯಾವಾಗ ಬರ್ತದೋ ಅವಾಗ ಬರ್ಲಿ ಅಂತ ಹೇಳಿ ನಿರಂತರ ಸಾಧನೆ ಮಾಡುವುದು ರಾಜಯೋಗ.
ಹಠಯೋಗದಲ್ಲಿ ಬಲವಂತವಾಗಿ ಅದನ್ನು ಹೊಡೆದು ಎಬ್ಬಿಸೋದು, ತುಂಬಾ ಹೈ ಎನರ್ಜಿಯಿಂದ ಅದನ್ನ ಬಲವಂತವಾಗಿ ಹೊಡೆದು ಎಬ್ಬಿಸುವುದು ಹಠಯೋಗ. ಅದರಲ್ಲಿ ಅದು ಗುರುಗಳ ಒಂದು ಏನಂತೀವಿ ಮಾರ್ಗದರ್ಶನದಲ್ಲಿ ಮಾಡಬೇಕಾಗ್ತದೆ ಹಠಯೋಗವನ್ನು. ಇಲ್ಲ ಅಂದ್ರೆ ಅದು ಎದ್ದ ಮೇಲೆ ಅದು ಪ್ರಾಣಕ್ಕೆ ಹೆಚ್ಚು ಪಾಲು ಪ್ರಾಣಕ್ಕೆ ಆಪತ್ತು ಬರುವ ಸಾಧ್ಯತೆ ಇರ್ತದೆ ಹಠಯೋಗದಲ್ಲಿ. ಯಾಕೆಂದ್ರೆ ಕೆಲವೊಮ್ಮೆ ಅದು ಸಹಸ್ರಾರವನ್ನು ಭೇದಿಸಿ ಹೋಗ್ತದೆ. ಸಹಸ್ರಾರವನ್ನು ಭೇದಿಸಿ ಹೋಯ್ತು ಅಂದ್ರೆ ಅಲ್ಲಿಗೆ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ಬಟ್ ರಾಜಯೋಗದಲ್ಲಿ ಹಂಗಾಗಲ್ಲ. ಈಗ ಹಾವು ಅದಾಗೆ ಎದ್ದು ಹೋದ್ರೆ ಏನ್ ಮಾಡ್ತದೆ, ನಿಧಾನವಾಗಿ ಎದ್ದು ಹೀಗೆ ಹರಿದು ಹೀಗೆ ಹೋಗ್ತದೆ. ಅದೇ ಸಿಂಬೆ ಹೊಡ್ಕೊಂಡು ಮಲಗಿರ್ತದೆ, ಅದ್ರ ಮೇಲೆ ರಪ್ಪನ ಹೊಡೆದ್ರೆ ಏನ್ ಮಾಡ್ತದೆ, ಒಂದೇ ಸರಿ ಬುಸ್ ಅಂತ ಎದ್ದು ನಿಲ್ತದೆ ಅಲ್ವಾ. ಅದು ಹಠಯೋಗ. ಹಠಯೋಗದಲ್ಲಿ ಏನಾಗ್ತದೆ, ಹೈ ಎನರ್ಜಿ ತಗೊಂಡು ಒಂದೇ ಸರಿ ಅದನ್ನ ಹೊಡೆದು ಎಬ್ಬಿಸ್ತಾರೆ. ಆಗ ಅವರ ದೇಹ ಅವ್ರ ಕಂಟ್ರೋಲ್ ಅಲ್ಲಿ ಇರೋಲ್ಲ, ಅದು ಒಂದೇ ಸರಿ ಎದ್ದು ಬಿಡ್ತದೆ. ಆಯ್ತಾ, ಎದ್ದಾಗ ಆ ಸಹಸ್ರಾರವನ್ನು ಕೂಡ ಭೇದಿಸಿ ಹೋಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಗುರುಗಳ ಮಾರ್ಗದರ್ಶನದಲ್ಲೇ ಮಾಡ್ಬೇಕು ಯಾವ್ದು ಹಠಯೋಗವನ್ನು. ಆಮೇಲೆ ಅದರಲ್ಲಿ ಬೇಗ ಕೊಂಡಲಿನಿ ಜಾಗೃತಿ ಆಗ್ತದೆ. ಆಮೇಲೆ ಅದರಲ್ಲಿ ಕಾಮಶಕ್ತಿಯನ್ನು ಸಂಪೂರ್ಣ ನಿಗ್ರಹ ಮಾಡಿರ್ತಾರೆ. ಅಂದ್ರೆ ಜೊತೆಗೆ ಅಂದ್ರೆ ಎಲ್ಲಾ ಶಕ್ತಿಯನ್ನ ಬಳಸ್ಕೊಳ್ತಾರೆ, ಯಾಕಂದ್ರೆ ಹೈ ಎನರ್ಜಿ ಬೇಕಲ್ಲ. ಆಮೇಲೆ ತುಂಬಾ ಸಾತ್ವಿಕ, ಮತ್ತೆ ಬರೀ ಬೇಯಿಸದ ಆಹಾರ, ಹೀಗೆಲ್ಲ ತುಂಬಾ ಅದು ರೆಸ್ಟ್ರಿಕ್ಷನ್ಸ್ ಎಲ್ಲ ಇರ್ತದೆ. ಆ ರೂಪದಲ್ಲಿ ಕಠಿಣ ಸಾಧನೆ ಆಸನದಲ್ಲೆಲ್ಲ ಹಾಕಿ ಅದನ್ನ ಸಾಧನೆ ಮಾಡ್ತಾರೆ. ಅದನ್ನ ಅದೇ ಹಠಯೋಗ. ಹಠ ಅಂದ್ರೆ ಬಹಳ ಕಠಿಣವಾಗಿ ಸಾಧಿಸ್ತಾರೆ. ರಾಜಯೋಗದಲ್ಲಿ ಹಾಗಲ್ಲ, ಬರೀ ಶ್ವಾಸ. ಅದರ ಸಿಂಬಲಿಕ್ ಆಗಿರೋದೇ ಇದು ಯಾವುದು, ಗರುಡ ಮತ್ತೆ ಹನುಮಂತ. ಗರುಡ ದೇವ ಏನು ನಮ್ಮ ಹಠಯೋಗವನ್ನ ಪ್ರತಿನಿಧಿಸಿದ್ರೆ, ಹನುಮಂತ ರಾಜಯೋಗವನ್ನ ಪ್ರತಿನಿಧಿಸ್ತಾನೆ. ಅಂದ್ರೆ ಶ್ವಾಸ, ವಾಯುಪುತ್ರ. ಏನು ವಾಯುಪುತ್ರ ಅಂದ್ರೆ ಶ್ವಾಸ. ಆ ಶ್ವಾಸವನ್ನ ಗಮನಿಸ್ತಾ ಇದ್ರೆ ನೀವು ಆ ಕುಂಡಲಿನಿ ನಿಧಾನವಾಗಿ ಬಹಳ ಟೈಮ್ ತಗೊಳ್ತದೆ, ಜಾಗೃತವಾಗ್ತದೆ. ಅದೇ ಗರುಡ ಏನ್ ಮಾಡ್ತದೆ, ಹಾವನ್ನು ಹಾರಿ ಹೋಗಿ ಒದ್ದೆ ಹಾಕೊಂಡು ಬರ್ತದೆ, ಕುಕ್ಕಿ ಅದನ್ನ ಎತ್ಕೊಂಡು ಬರ್ತದಲ್ಲ, ಹಾಗೆ ಆ ಹಾವು ಅಂದ್ರೆ ಏನು, ಕುಂಡಲಿನಿ. ಅದನ್ನ ಅದು ಬಲವಂತವಾಗಿ ಹೊಡೆದು ಎಬ್ಸ್ಕೊಂಡು ಬರ್ತದೆ. ಅದೇ ನೀವು ಯಾವ್ದಾದ್ರು ದೇವಸ್ಥಾನ ಗರುಡಗಂಬ ಅಂತ ಇರ್ತದಲ್ಲ, ಅದಲ್ಲಿ ಹೋಗಿ ಮಧ್ಯೆ ಒಂದು ಹಾವಿರ್ತದೆ, ಅಕ್ಕಪಕ್ಕದಲ್ಲಿ ಹನುಮಂತ ಮತ್ತೆ ಗರುಡ ಇರ್ತದೆ. ಅದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ನಿಮ್ಮ ಕುಂಡಲಿನಿಯನ್ನ ನೀವು ಜಾಗೃತಿ ಮಾಡ್ಕೊಳ್ಳಿ. ಅದೇ ಅಧ್ಯಾತ್ಮ. ಅಧ್ಯಾತ್ಮ ಅಂದ್ರೆ ಅಷ್ಟೇ, ಏನು ನಮ್ಮ ಕುಂಡಲಿನಿಯನ್ನು ಜಾಗೃತಿ ಮಾಡೋದೇ ಅಧ್ಯಾತ್ಮ. ಶಿವಲೀಲಾ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಇವಾಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ನಾವು ಹಿಂದಿನ ಜನ್ಮ ಸಾಧನೆಯಿಂದನ ಬಂದಿರ್ತವ ಸರ್? ಏನೇನ್ರಿ? ಸರ್ ಕೇಳಿಸ್ತಾ? ಇಲ್ಲ ಸರ್ ಹೇಳಿ. ಇವಾಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ದು ಹಿಂದೆ ಕೇಳಿಸ್ತಾ ಇಲ್ವಾ ಸರ್? ಹೇಳಿ ಮೇಡಮ್. ಸರ್ ಇವಾಗ ಕೇಳಿಸ್ತಾ ಇದೆ, ಹೇಳಿ, ನಾವು ಮಾತಾಡಿ. ಧ್ಯಾನಕ್ಕೆ ಬಂದಿದ್ದೀವಿ, ಅದೇ ಹೇಳ್ತಾ ಇದ್ದೀನಿ ಸರ್. ಇವಾಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ಹಿಂದಿನ ಜನ್ಮ ಸಾಧನೆ ಇರುತ್ತಾ ನಮ್ದು ಅಂತ ಕೇಳ್ತಾ ಇದ್ದೇನೆ. ಧ್ಯಾನ ಸಾಧನೆ ಇರುತ್ತಾ ಅಂತ ಕೇಳ್ತಾ ಇದ್ದೇನೆ. ಇರುತ್ತೆ, ಸಾಧನೆ ಇರ್ತದೆ. ಆದ್ರೆ ಅದನ್ನ ನಾವು ಇಲ್ಲಿ ಮಾಯೆಯಲ್ಲಿ ಸಿಕ್ಕಾಕೊಂಡಾಗ ಅದನ್ನ ಮರೆತಿರ್ತೀವಿ. ಅದನ್ನ ಯಾರಾದ್ರೂ ಎಚ್ಚರಿಸ್ಬೇಕು. ಬಟ್ ಎಲ್ಲರೂ ಸಾಧನೆ ಮಾಡಿದವರೇ ಬರ್ಬೇಕು ಅಂತಾನೂ ಇಲ್ಲ. ಆ ಸ್ಥಿತಿಯನ್ನ ಅರ್ಹರಾದವರು ಕೂಡ ಬರ್ತಾರೆ. ಅಂದ್ರೆ ಹಿಂದೆ ಸಾಧನೆ ಮಾಡಿಲ್ಲ, ಆದ್ರೆ ಇವಾಗಿಂದ ಶುರು ಮಾಡ್ಬೋದು. ಹಾಗೆ ಎರಡು ತರದವರು ಇರ್ತಾರೆ. ಸಾಧನೆ ಮಾಡಿದವರು ಇರ್ತಾರೆ. ಅದಕ್ಕೆ ಸಾಧನೆ ಮಾಡಿದವರಿಗೆ ಬೇಗ ಬೇಗ ಅನುಭವಗಳು, ಬೇಗ ಆ ಸ್ಥಿತಿ, ಬೇಗ ರಿಸಲ್ಟ್ ಅದೆಲ್ಲ ಇರ್ತದೆ. ಸಾಧನೆ ಮಾಡಿದವರಿಗೆ ಏನ್ ಮಾಡಿದ್ರು ರಿಸಲ್ಟ್ ಬರ್ತಿಲ್ಲ ಅಂತ ಇರ್ತಾರಲ್ಲ, ಅವ್ರಿನ್ನೂ ಬಿಗಿನರ್ಸ್ ಅಂತ ಅರ್ಥ. ಬಟ್ ಮಾಡಿದ್ರೆ ಎಲ್ಲರಿಗೂ, ಬಟ್ ಯಾರಿದ್ರು ಯಾವತ್ತಿದ್ರು ಮಾಡ್ಲೇಬೇಕು ಅಲ್ವಾ. ಅವರು ಹಿಂದಿನ ಜನ್ಮಗಳಲ್ಲಿ ಅಷ್ಟೆಲ್ಲ ಸಾಧನೆ ಮಾಡಿ ಆ ಸ್ಥಿತಿಯನ್ನ ತಲುಪಿರ್ತಾರೆ. ನಾವು ಕೂಡ ಆ ಸ್ಥಿತಿ ತಲುಪಬೇಕಂದ್ರೆ ಮಾಡ್ಲೇಬೇಕಾಗ್ತದೆ. ಬಟ್ ಅವ್ರು ಹಿಂದಿನ ಜನ್ಮದಲ್ಲಿ ಮಾಡಿದ್ರೆ ನಾವು ಈ ಜನ್ಮದಲ್ಲಿ ಮಾಡ್ತಾರೆ ಅಷ್ಟೇ. ಹಾಗಾಗಿ ಎರಡು ತರದವರು ಇರ್ತಾರೆ. ಹಾ ಸರ್. ಇವಾಗ ಹೇಳ್ತಾರಲ್ಲ ಸರ್, ಇದು ಕಲಿಯುಗ ತುಂಬಾ ಕೆಟ್ಟದಿದೆ, ಇದು ಎಂಡ್ ಆಗ್ತೈತಿ ಅಂದ್ರೆ ಎಲ್ಲರೂ ಸಾಯ್ತಾರೆ, ಆಮೇಲೆ ಮತ್ತೆ ಸತ್ಯಯುಗ ಅಂತ ಆ ತರ ಬರುತ್ತಾ ಸರ್? ಇಲ್ಲ ಅಂದ್ರೆ ಏನೋ ಧ್ಯಾನಿಗಳು ಹೆಚ್ಚಾಗಿ ಮತ್ತೆ ಹಿಂಗೆ ಅದು ಅಂದ್ರೆ ಈ ಜಗತ್ತೇನು ನಾಶ ಆಗ್ಲಾರ್ದನ ಮತ್ತೇನ ಒಳ್ಳೆ ಸತ್ಯಯುಗನ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಪರಿವರ್ತನೆ ಅನ್ನುವುದು ಹಾ ಸರ್. ನಡೀತಾನೆ ಇದೆ, ಆಯ್ತಾ. ಪರಿವರ್ತನೆ ಅನ್ನೋದು ನಿರಂತರವಾಗಿ ಇರುವಂತದ್ದೇ. ಅಂದ್ರೆ ರಾತ್ರೋರಾತ್ರಿ ಪರಿವರ್ತನೆ ಆಗುವಂಥದ್ದಲ್ಲ, ಆಯ್ತಾ. ಅದು ಹಲವು ವರ್ಷಗಳ ನಂತರ ಪರಿವರ್ತನೆ, ನಿರಂತರ ಪರಿವರ್ತನೆ.
ಅವಾಗ ಏನಾಗ್ತದೆ, ಅದೇ ದುಷ್ಟ ಸಂಹಾರ ಆಗ್ತಾ ಇದೆ ಒಂದ್ ಕಡೆಯಿಂದ. ಈಗಾಗಲೇ ದುಷ್ಟ ಸಂಹಾರ ಒಂದ್ ಕಡೆಯಿಂದ ಆಗ್ತಾ ಇದೆ. ಎರಡನೇದು, ಒಂದ್ ಕಡೆಯಿಂದ ಸಜ್ಜನರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಎರಡೂ ಆಗ್ತಾ ಇದೆ. ಇದಕ್ಕಿದ್ದಾಗೆ ಒಂದೇ ದಿನ ಆಗುವಂಥದ್ದಲ್ಲ ಅದು ಬದಲಾವಣೆ, ನಿರಂತರವಾಗಿ ಬದಲಾವಣೆ ಅದಾಗ್ತದೆ. ಕರೋನಾ ಬಂದು ಎಷ್ಟು ಜನ ಹೋದ್ರು, ಯುದ್ಧಗಳು ನಡೀತಾ ಇದೆ. ಯಾವಾಗ 3ನೇ ಯುದ್ಧ ಶುರುವಾಗ್ತದೆ ಗೊತ್ತಿಲ್ಲ, ಅಲ್ವಾ? 3ನೇ ಮಹಾಯುದ್ಧ. ಜೊತೆಗೆ ಧ್ಯಾನಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗೆ ಯಾರಿಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ, ಯಾರು ಅರ್ಹರಿದ್ದಾರೆ ಅವರು ಉಳಿತಾರೆ. ದುಷ್ಟ ಎರಡೂ ನಡೀತಾ ಇದೆ. ಅದಕ್ಕೆ ಅದನ್ನ ಸಂಧಿಕಾಲ ಪುರಾಣಗಳಲ್ಲೂ ಬರ್ತದೆ. ಸಂಧಿಕಾಲ ಅಂತ ಹೇಳ್ತಾರೆ. ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಬದಲಾವಣೆ ಆಗ್ಲಿಕ್ಕೆ 400 ವರ್ಷ ಬೇಕು. 400 ವರ್ಷಗಳು, ಅದನ್ನ ಸಂಧಿಕಾಲ ಅಂತ. ಆ 400 ವರ್ಷಗಳ ಸಾಧನೆ ಅದು ಯಾವ ಯುಗವೂ ಅಲ್ಲ. ಆ ಕಡೆ ಅದನ್ನ ನೀವು ಸತ್ಯಯುಗ ಅಂತಾನೆ ಹೇಳಲಿಕ್ಕಾಗಲ್ಲ, ಈಗ ಕಲಿಯುಗ ಅಂತಾನೆ ಹೇಳಲಿಕ್ಕಾಗಲ್ಲ. ಆ ತರ ಸ್ಥಿತಿ ಇರ್ತದೆ. ಅದನ್ನೇ ಹಾಗಾಗಿ ಅದು ನಿರಂತರವಾಗಿ ಬದಲಾವಣೆ ಆಗ್ತಾ 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 ಖಂಡಿತ. ಆಮೇಲೆ ನೀವು ತಿಳ್ಕೊಂಡಿದ್ದೀರಿ, ಇಂಡಿಯಾದಲ್ಲಿ ಮಾತ್ರ ಯೋಗಿಗಳಿದ್ದಾರೆ ಅಂತ ತಿಳ್ಕೊಂಡಿದ್ದೀರಿ. ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಧ್ಯಾನ ಮಾಡುವವರು, ಯೋಗ ಸಾಧನೆ ಮಾಡ್ತಾ ಇದ್ದವರು, ಅಧ್ಯಾತ್ಮ ಸಾಧನೆ ಮಾಡುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಯುರೋಪ್ ದೇಶಗಳಿರ್ಬೋದು, ಅಮೆರಿಕಾ ದೇಶ, ಎಲ್ಲಲ್ಲಿ ಎಲ್ಲಾ ತರದ ಜನ ಇದ್ದಾರೆ. ಹಾಗಾಗಿ ನಾವು ಭಾರತೀಯ, ಬಟ್ ಇಲ್ಲಿ ಅವಕಾಶ ಜಾಸ್ತಿ ಇದೆ, ಬೇಗ ಬೇಗ ಸಾಧನೆ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಪರಿವರ್ತನೆ ಆಗ್ತದೆ. ಹಾ, ಥ್ಯಾಂಕ್ ಯು. ಓಕೆ ಮೇಡಮ್. ಶಾಂತಮ್ಮ ಮಾಸ್ಟರ್ ನಾ ಹೆಂಗ್ ಮಾಡಿದ್ದೀರಿ? ಸರ್ ಅದೇ ಈಗ ನೀವು ಚಕ್ರಗಳ ಆಕ್ಟಿವೇಟ್ ಹೇಳಿದ್ರಲ್ಲ, ಅದು ಒಂದೊಂದು ಚಕ್ರದ್ದು ಯಾವ್ಯಾವ ರೀತಿ ಇರುತ್ತೆ ಅಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅದು ಈ ಜನ್ಮದಲ್ಲೇ ನಾವು ಅಷ್ಟು ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಬೋದಲ್ಲ ಸರ್ ಸಾಧನೆಯಲ್ಲಿ? ಅದನ್ನ ಹೇಳಿದ್ದು ಇವಾಗ ಸಾಧನೆ ಮಾಡ್ತಾ ಹೋದೆ, ಅದೇ ಕುಂಡಲಿನಿ ಜಾಗೃತಿ ಆಗೋದು ಸಂಪೂರ್ಣ. ಬಟ್ ಎಲ್ಲ ಬಹಳ ಪರಿಶ್ರಮ ಮಾಡ್ಬೇಕು. ಅಂದ್ರೆ ಬರೀ ಸಾಧನೆ ಒಂದೇ ಅಲ್ಲ, ಧ್ಯಾನ ಸಾಧನೆ ಜೊತೆಗೆ ಧ್ಯಾನ ಪ್ರಚಾರ ಅನ್ನೋದು ಚೆನ್ನಾಗಿ ಮಾಡ್ಬೇಕು. ಧ್ಯಾನ ಯಜ್ಞಗಳಿಂದ ಧ್ಯಾನ ಪ್ರಚಾರ ಅನ್ನೋದು ಚೆನ್ನಾಗಿ ಮಾಡ್ಬೇಕು. ಅವಾಗ ಅದು ಬೇಗ ಪರಿಪೂರ್ಣ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಸಹಸ್ರಾರ ಸ್ಥಿತಿ ತಲುಪಬೇಕು. ಆ ಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕಂದ್ರೆ ಧ್ಯಾನ ಪ್ರಚಾರ ಅಸಂಖ್ಯಾತ ಸಂಖ್ಯೆಯಲ್ಲಿ ಮಾಡ್ಲೇಬೇಕು. ಸಾವಿರಾರು ಲಕ್ಷಾಂತರ ಜನರನ್ನ ಧ್ಯಾನ ಮಾರ್ಗಕ್ಕೆ ಹುಡ್ಕೊಂಡು ಬರ್ಬೇಕು. ಆಗ ಅದು ಪರಿಪೂರ್ಣತೆ ಆಗ್ತದೆ. ಬರೀ ಧ್ಯಾನ ಒಂದೇ ಅಲ್ಲ, ಸೇವೆನ ಮಾಡ್ಬೇಕಾದ್ರ ಜೊತೆ. ಈಗ ಹಿಮಾಲಯದಲ್ಲೆಲ್ಲ ಕೂತು ತಪಸ್ಸು ಮಾಡಿ ಬಹಳ ಉನ್ನತ ಸ್ಥಿತಿಯಲ್ಲಿ ತಲುಪ್ತಾರಲ್ಲ, ಅವರು ಸೇವೆ ಮಾಡ್ಲಿಕ್ಕಾಗಿ ಮತ್ತೆ ಜನ್ಮ ತಗೊಂಡು ಬರ್ತಾರೆ ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ. ಮದುವೆ ಆಗಿರಲ್ಲ ಅವರು, ಮತ್ತೆ ಮದುವೆ ಆಗ್ಲಿಕ್ಕೆ ಅಂತ ಮತ್ತೆ ಜನ್ಮ ತಗೊಂಡು ಬರ್ತಾರೆ. ಆಲ್ರೆಡಿ ಆ ಸ್ಥಿತಿ ತಲುಪಿದ್ದಾರೆ, ಮೋಕ್ಷ ಸ್ಥಿತಿಯನ್ನ ತಲುಪಿ ಮೋಕ್ಷಕ್ಕೆ ಹೋಗಿದ್ದಾರೆ. ಆದ್ರೆ ಪರಿಪೂರ್ಣ ಆಗಿಲ್ಲ, ಅಪೂರ್ಣರಾಗಿಲ್ಲ, ಮತ್ತೆ ಜನ್ಮ ತಗೊಂಡು ಬರ್ಬೇಕು. ಅಂದ್ರೆ ಕರ್ಮ, ಯಾವುದೇ ಕರ್ಮ ಇಲ್ಲ, ಕರ್ಮ ಅನುಭವಿಸ್ಲಿಕ್ಕಾಗಿ ಅಂತ ಬರುವವರಲ್ಲ, ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರಲ್ಲ, ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಬರ್ತಾರೆ, ಲೋಕ ಕಲ್ಯಾಣಕ್ಕಾಗಿ ಅಂತ ಬರ್ತಾರೆ. ಅದಕ್ಕೆ ಹೇಳೋದು ಸಂಸಾರಿ ಅಲ್ಲ ಅಂದ್ರೆ ಅವ್ನು ಮತ್ತೆ ಮದುವೆ ಆಗ್ಲಿಕ್ಕೆ ಅಂತ ಬರ್ಲೇಬೇಕು. ಈ ಜನ್ಮದಲ್ಲಿ ಮದುವೆ ಆಗಿಲ್ಲ ಅಂದ್ರೆ ಅವ್ರದ್ದು ಬರ್ತ ಕೊನೆ ಅಂತಲ್ಲ, ಮತ್ತೆ ಇದೆ ಅಂತ ಮತ್ತೆ ಬರ್ಬೇಕು. ನಮ್ಮ ಫ್ರೆಂಡ್ ಒಬ್ರು ಇದಾರೆ ಸರ್, ಅವರು 47 ವರ್ಷ, ಇನ್ನೂ ಮದ್ವೆ ಆಗಿಲ್ಲ. ಬಟ್ ಅವರು ನಿರಂತರವಾಗಿ ಮಾಡ್ತಾನೆ ಇದಾರೆ ಸರ್ ಇದನ್ನ, ಧ್ಯಾನನ. ಬಟ್ ಅವ್ರಿಗೆ ಮದ್ವೆ ಸೆಟ್ ಆಗೇ ಇಲ್ಲ. ಇರ್ತದೆ ಕರ್ಮಗಳೆಲ್ಲ. ಬಟ್ ನನ್ಗೆ ಈ ಧ್ಯಾನಕ್ ಬರಕ್ ಹೇಳಿದ್ದೆ ಅವರು ನನ್ಗೆ. ಪ್ರಚಾರನೂ ಮಾಡ್ತಾರೆ ಸರ್, ತುಂಬಾ ಕಡೆ ಪ್ರಚಾರನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಜಾಯಿನ್ ಆಗಿದಾರಾ? ಸರ್ ಜಾಯಿನ್ ಆಗಿದ್ದಾರೆ ಈಗ? ಇದ್ರಲ್ಲಿ ಜಾಯಿನ್ ಆಗಿದ್ದಾರೆ, ಹರೀಶ್ ಅಂತ ಹೇಳ್ಬಿಟ್ಟು. ಕ್ಲಾಸ್ ಎಲ್ಲ ಕೇಳ್ತಾರೆ ಅವರು, ಒಂದು ವಿಡಿಯೋ ಆನ್ ಮಾಡ್ಕೊಳಲ್ಲ ಅಷ್ಟೇನೆ. ನನ್ನನ್ನು ಧ್ಯಾನಕ್ ಬರೇಳಿದ್ದೆ ಅವರು ನನ್ನನ್ನ ಒಂದು 4 ವರ್ಷದ ಹಿಂದೆ. ಅವ್ರಿಗೆ ಇನ್ನೂ ಮದ್ವೆ ಸೆಟ್ ಆಗ್ತಾನೆ ಇಲ್ಲ ಸರ್. ಅದಕ್ಕೆ ಕೆಲವು ಕಾರಣಗಳು ಇರ್ತದೆ. ಕರ್ಮ ಅನ್ನೋದು ಒಂದೇ ಅಲ್ಲ, ಕೆಲವು ಕಾರಣ ಇರ್ತದೆ. ಹಿಂದಿನ ಜನ್ಮದಲ್ಲಿ ಯಾವ್ದಾದ್ರು ಮದುವೆ ಕೆಡಿಸಿರ್ತಾರೆ, ಇಲ್ಲ ಯಾವ್ದಾದ್ರು, ಅಂದ್ರೆ ನಾ ಹೇಳಿದ್ರೆ ಬೇಜಾರಾಗ್ತದೆ, ಆದ್ರೆ ಕಾರಣಗಳಿರ್ತದೆ ಅದಕ್ಕೆ. ಈಗ ನಾವ್ ಹಂಗೆಲ್ಲ ಮಾಡಿದ್ವಾ ಅನ್ನೋದು ಪ್ರಶ್ನೆ ಬರ್ತದೆ. ಹಿಂದಿನ ಜನ್ಮದ್ದು ಯಾರಿಗೂ ಗೊತ್ತಿಲ್ಲ,
ಈ ಜನ್ಮದಲ್ಲಿ ನಾವು ದೊಡ್ಡ ಬುದ್ಧರಾಗಿರ್ಬೋದು, ಹಿಂದೆ ಎಲ್ಲರದು ಏನು ಚೆನ್ನಾಗಿರ್ಬೇಕಂತೇನಿಲ್ಲ. ಹಂಗಾಗಿ ಕೆಲವರು ಅವರೇ ಹೇಳ್ತಾರೆ ಸರ್, ಒಂದೆರಡು ಎಕ್ಸ್ಪೀರಿಯನ್ಸ್ ಅವ್ರ ಧ್ಯಾನದಲ್ಲಿ ಬಂದಿರೋದು, ಅವ್ರು ಮಾಡಿರೋ ಕೃತ್ಯಗಳನ್ನೆಲ್ಲ ಹೇಳಿದ್ರು. ಈ ತರ ಎಲ್ಲ ಮಾಡಿದೀನಿ ನಾನು, ಅದಕ್ಕಮ್ಮ ನನಗೆ ಹಾಳು ಮಾಡಿರ್ತಾರೆ, ಇಲ್ಲ ಮದುವೆ ಹಾಳು ಮಾಡಿರ್ತಾರೆ, ಜೀವನ ಅಂದ್ರೆ ಇದ್ ಮಾಡಿರ್ತಾರೆ, ಹಾಳು ಮಾಡಿ ಬದುಕು ಹಾಳು ಮಾಡಿರ್ತಾರೆ. ಶಾಪ ಇರ್ತದೆ, ನನ್ನ ಜೀವನ ಹಾಳು ಮಾಡಿದೀಯ, ನಿನ್ನದಿಗೂ ಹಾಗೆ ಆಗಲಿ ಅನ್ನೋ ಹಾಗೆ. ಆಮೇಲೆ ಕೆಲವರು ತುಂಬಾ ಜನ ಹೇಟ್ ಮಾಡ್ತಾ ಇದ್ರು ಕೂಡ ಆಗೋಲ್ಲ. ಅಂದ್ರೆ ಹೆಣ್ಮಕ್ಳನ್ನ ಕಂಡ್ರೆ ಆಗೋಲ್ಲ, ಹೆಂಗಸರನ್ನ ಕಂಡ್ರೆ ಆಗೋಲ್ಲ. ಈ ತರ ಮನಸ್ಥಿತಿ ಇದ್ರು ಕೂಡ ಅದಾಗೋಲ್ಲ. ಮತ್ತೆ ನಿನಗೆ ಆಗೋಲ್ಲ ಅಂದ್ರೆ ಯಾಕೆ ಬೇಕು ಅಂತ ಹೇಳಿ ಯೂನಿವರ್ಸ್ ಕೊಡಲ್ಲ. ಆಮೇಲೆ ಗಂಡು ಮಕ್ಕಳನ್ನು ಅಷ್ಟೇ, ಎಲ್ಲರನ್ನು ಕೆಟ್ಟದಾಗಿ ನೋಡೋದು, ಅಂದ್ರೆ ಎಲ್ಲರೂ ಕೆಟ್ಟವರು, ಎಲ್ಲರೂ ಕಾಮುಕರು ಅನ್ನೋ ಹಾಗೆ ನೋಡೋ ಮನಸ್ಥಿತಿಯು ಕೂಡ ಗಂಡು ಸಿಗದ ಹಾಗೆ ಮಾಡ್ತದೆ. ಅಂದ್ರೆ ಯಾರನ್ನೂ ದ್ವೇಷ ಮಾಡ್ಲಿಕ್ಕೆ ಇಲ್ಲಿ ಯಾರಿಗೂ ನಿನಗೆ ಬೇಕಾಗಿಲ್ಲ, ಮತ್ತೆ ಅಷ್ಟು ದ್ವೇಷ ಮಾಡ್ತೀವಿ ಅಂದ್ರೆ ನಿನಗೆ ಏನಕ್ಕೆ ಅಂತ ಯೂನಿವರ್ಸ್ ಸ್ಟಾಪ್ ಮಾಡ್ತದೆ, ಹೋಲ್ಡ್ ಮಾಡ್ತದೆ. ಅದು ಯೂನಿವರ್ಸಲ್ ಸಿಸ್ಟಮ್. ನೀವು ಯಾವ್ದನ್ನ ಜಾಸ್ತಿ ಇಷ್ಟಪಡ್ತಾ ಇದ್ದೀರಿ, ಅಟ್ರಾಕ್ಟ್ ಮಾಡ್ತೀರಿ, ಅದು ನಿಮಗೆ ಸಿಗ್ತದೆ. ನೀವು ದ್ವೇಷ ಮಾಡ್ತಾ ಅದು ಬೇಡ ಬೇಡ ಅಂತ ಅನ್ಸಿದ್ರೆ ಮತ್ತೆ ಯಾಕೆ ಸಿಗ್ತದೆ? ಹಂಗೆ ತುಂಬಾ ಹುಡುಕೋದು, ಆಮೇಲೆ ಈ ತರ ಎಲ್ಲ ಬಹಳ ಕಾರಣ ಇರ್ತದೆ ಅದಕ್ಕೆಲ್ಲ. ಹಂಗೆ ಇರ್ಬೇಕು, ಹೀಗೆ ಇರ್ಬೇಕು, ರೂಲ್ಸ್ ಗಳನ್ನ ಹಾಕೊಂಡಿರೋದು, ಅಂತವರೇ ಸಿಗ್ಬೇಕು. ಮತ್ತೆ ಅಂತವ್ರು ಬರೋ ಅದಿದೆ ಸರ್, ಆ ರೂಲ್ಸ್ ಅಂತೂ ಇದೆ. ಅವ್ರು ಬರೋಲ್ಲ, ಇವ್ರು ಆಗೋಲ್ಲ. ಅದು ರೂಲ್ಸ್ ಅಂತೂ ಇದೆ ಸರ್, ಹಿಂಗೆ ಇರ್ಬೇಕು, ಹಾಗೆ ಇರ್ಬೇಕು. ನಾವ್ ಅಲ್ದು ಹೇಳ್ತೀವಿ, 47 ವರ್ಷ ಆಯ್ತು, ನೀವು ಸೋಲ್ಬೇಕಲ್ವಾ ಯಾವ್ದ್ರಲ್ಲಾದ್ರೂ ಒಂದು ಅಂತಂದ್ರೆ, ಹೀಗೆ ಇರ್ಬೇಕು ಅನ್ನೋ ಹಠ ಒಂದು ಇದೆ. ಈ ಹುಡುಗಿ ಹೀಗೆ ಇರ್ಬೇಕು ಅನ್ನೋದೊಂದು ಇದೆ. ಹಾಗಾಗಿ ಅವಕ್ಕೆಲ್ಲ ಕಾರಣ ಇರ್ತದೆ. ಅದಕ್ಕೆ ಅದೇ ಹೆಣ್ಮಕ್ಳದ್ದು ಕ್ಷಮಾಪಣೆ ಎಲ್ಲ ಕೇಳ್ಕೊಳ್ಬೇಕು, ಕರ್ಮ ಪ್ರಕ್ಷಾಳನೆ ಅದ್ರಲ್ಲಿ. ಯಾಕೆಂದ್ರೆ ಕೆಲವರು ಒಬ್ರ ಜೀವನನೇ ಹಾಳಾಗಿರ್ತದೆ, ಅವರು ತುಂಬಾ ಆತ್ಮ ಸಫರ್ ಆಗಿರ್ತದೆ. ಹಾಗಾಗಿ ಅದರಿಂದ ಅದು ಒಂದೇ ಸರಿ ಕ್ಷಮಾಪಣೆ ಅನ್ನೋದು ಸಿಗೋಲ್ಲ. ಅದಕ್ಕೆ ಬಹಳ ನಾವು ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು, ಕ್ಷಮಾಪಣೆಯನ್ನು ಕೇಳ್ಕೊಳ್ಬೇಕು. ಅವಾಗ ಅದಕ್ಕೆ ಒಂದು ಸಿಗ್ತದೆ ರಿಲೀಫ್ ಅನ್ನೋದು. ಎಲ್ಲದರ ಹಿಂದೆ ಒಂದು ಕಾರಣ ಇದ್ದೇ ಇರ್ತದೆ, ಯಾವುದು ಸುಮ್ಮನೆ ನಡೀತಾ ಇಲ್ಲ. ನಮಗೆ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ಎಲ್ಲರೂ ರೆಡಿ ಮಾಡ್ಕೊಳ್ಳಿ ಮಾಸ್ಟರ್ಸ್, ವಾಟರ್ ರೆಡಿ ಮಾಡ್ಕೊಳ್ಳಿ.